ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್. ಸೊ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ನಾನು ಎದ್ದಿದ್ದು 5:30 ಎದ್ದು ಬಂದು ಸೀದಾ ಬುಕ್ ಇಟ್ಕೊಂಡಿದ್ದೀನಿ. ಹಾಗೆ ನೀವೆಲ್ಲ ಕೇಳ್ತಿರ್ತೀರಲ್ಲ, ದಿವ್ಯಾ ಯಾವ ಬುಕ್ಸ್ ಓದ್ತೀರಾ ನೀವು ಅಂತೇಳಿ. ಪ್ರೆಸೆಂಟ್ ಮಾತ್ರ ಸೀಕ್ರೆಟ್ ಬುಕ್ ಓದ್ತಾ ಇರೋದು. ಸೊ ಸೀಕ್ರೆಟ್ ಸೀರೀಸ್ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಇದೊಂದು ಬ್ಯಾಲೆನ್ಸ್ ಉಳಿಸಿದ್ದೆ, ಹಾಗಾಗಿ ಇದನ್ನ ಇಟ್ಕೊಂಡಿದ್ದೀನಿ. ಇದು ನೋಡೋದಕ್ಕೆ ಮಾತ್ರ ದೊಡ್ಡ ಬುಕ್ ಅಂತ ಅನ್ಸುತ್ತೆ, ಆದರೆ ಒಂದ್ಸರಿ ಸ್ಟಾರ್ಟ್ ಮಾಡಿದ್ರೆ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಿಲ್ಲ. ಬಿಕಾಸ್ ನನಗೆ ಈ ಒಂದು ಕ್ಯಾಟಗರಿ ತುಂಬ ಇಷ್ಟ. ಸೊ ಯಾರಿಗೆಲ್ಲ ಲೈಫ್ ಬಗ್ಗೆ ಮತ್ತು ಏನು ನಮ್ಮನ್ನು ನಾವು ಸರಿ ಮಾಡ್ಕೊಳ್ಳೋದ್ರ ಬಗ್ಗೆ, ಮ್ಯಾನಿಫೆಸ್ಟೇಷನ್ ಬಗ್ಗೆ, ಥಾಟ್ಸ್ ಬಿಕಮ್ ಥಿಂಗ್ಸ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ, ಅಂಥವ್ರಿಗೆ ಸೀಕ್ರೆಟ್ ಬುಕ್ ಸೀರೀಸ್ ಅಂತೂ ಮಸ್ತ್ ಹೆಲ್ಪ್ ಆಗುತ್ತೆ. ಸೊ ಯಾರಾದರೂ ಟ್ರೈ ಮಾಡೋಗಿದ್ರೆ ಟ್ರೈ ಮಾಡಿ, ಟ್ರೈ ಮಾಡೋದಿದ್ದರೆ ಸಣ್ಣದಾಗಿ ಆದರೂ ಪರವಾಗಿಲ್ಲ ಸ್ಟಾರ್ಟ್ ಮಾಡಿ. ಇವತ್ತು ನಾನು ಓದ್ತಾ ಇರೋವಂಥ ಬುಕ್ ಸೀಕ್ರೆಟ್. ಇನ್ನು ಬೆಳಗ್ಗೆ ಎದ್ದು ಒಂದು 20-30 ನಿಮಿಷ ಓದ್ತೀನಿ. ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ಇಂಟ್ರೆಸ್ಟ್ ಬಂತು ಅಂತಂದರೆ 45 ನಿಮಿಷನೂ ಆಗ್ಬಿಡುತ್ತೆ. ಸೊ ಆಮೇಲೆ ನನಗೆ ನಾನೇ ಇರಿಟೇಷನ್ ಮಾಡ್ಕೊಂಡು ಎದ್ದೇಳಬೇಕು, ಇನ್ನು ಕೆಲಸಗಳೆಲ್ಲ ಸ್ಟಾರ್ಟ್ ಆಗುತ್ತೆ, ಬೇಗ ಬೇಗ ತಿಂಡಿ ಮಾಡಬೇಕು, ಸ್ಕೂಲಿಗೆ ಕಳಿಸ್ಬೇಕು ಅಂತೇಳಿ. ಬಟ್ ಒನ್ ಆಫ್ ದ ಬೆಸ್ಟ್ ಬುಕ್ ಫ್ರೆಂಡ್ಸ್. ಹಾಗೆ ಇನ್ನು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಲಾಗ್ಸ್ನ ನೀವೆಲ್ಲ ಇಷ್ಟಪಟ್ಟು ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾಡ್ತಿದ್ರೆ, ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲಾಗ್ಸ್ ಎಲ್ಲ ಇಷ್ಟ ಆಗ್ತಾ ಇದೆ ಅಂದರೆ ಒಂದೇ ಲೈಕ್ ಮಾಡಿ. ನಿಮ್ಮ ಒಪಿನಿಯನ್ಸ್ ಏನೇ ಇದ್ರೂ ಕೂಡ, ಏನಾದರೂ ಕೇಳಬೇಕಂದ್ರೂ ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಂಡಿರಿ. ನೆಕ್ಸ್ಟು ಇದೇ ರೀತಿಯ ರೋಟೀನ್ಸ್ ಲಾಗ್ಸ್ ಯಾವಾಗ ಮಾಡ್ತಿರ್ತೀನಲ್ಲ, ಆವಾಗ ಎಲ್ಲದನ್ನು ಕೂಡ ಶೇರ್ ಮಾಡ್ಕೊತಾ ಇರ್ತೀನಿ. ಹಾಗೆ ಇವತ್ತಿನ ಲಾಗಲ್ಲೂ ಕೂಡ ತುಂಬ ವಿಚಾರಗಳು, ಇಂಪಾರ್ಟೆಂಟ್ ಥಿಂಗ್ಸ್ ಮತ್ತು ನನ್ನ ಒಂದು ರೋಟೀನ್ಸ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಬುಕ್ಸ್ ಓದಿದ್ದಾಗಿದ ತಕ್ಷಣ ನಾನು ಕಸ ಹೊಡ್ಕೊತಾ ಇದ್ದೀನಿ. ಯಾಕಂದರೆ ರಾತ್ರಿ ಮಲ್ಕೊಳ್ಳುವ ಕಸ ಹೊಡೆಯಲ್ಲ ಫ್ರೆಂಡ್ಸ್ ನಾವು. ಇವ್ರು ಮೂವರಿಗೆ ಊಟ ಮಾಡಿಸಿ, ಇವ್ರು ಮೂವರದು ಹೋಮ್ವರ್ಕು ಅದು ಇದೆಲ್ಲ ಯೋಚನೆ ಮಾಡ್ಕೊತ ನನ್ನ ಶೆಡ್ಯೂಲ್ ಮಾಡಿಕೊಂಡು ನನ್ನ ಕೆಲಸಗಳ ಬಗ್ಗೆ ಯೋಚನೆ ಮಾಡಿದ್ರೊಳಗಡೆ ಸಮ್ಟೈಮ್ಸ್ ಕಿಚನ್ಗೆ ಹೋಗೋದೇ ಮರ್ತು ಬಿಟ್ಟಿರ್ತೀನಿ ನಾನು. ಹಾಗಿದ್ದಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೆ ಬೇಗ ಫಸ್ಟ್ ಕಸ ಹೊಡ್ಕೊಂಡ್ಬಿಡ್ತೀನಿ. ಬಿಕಾಸ್ ನಾನು ವರ್ಕೌಟ್ ಮತ್ತು ಎಕ್ಸಸೈಸ್ ಎಲ್ಲ ಮಾಡ್ತಿರ್ತೀನಲ್ಲ, ಯೋಗ ಎಲ್ಲ, ಹಾಗಾಗಿ ಮತ್ತು ಚಾಟಿ ಇಟ್ಕೊಂಡು ಮಾಡೋಕ್ಕಾಗಲ್ಲ ಅಂತೇಳಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ರೌಂಡ್ ಕಸ ಹೊಡ್ಕೊಂಡು ಇವಾಗ ಮತ್ತೆ ಮ್ಯಾಟ್ ಹಾಸ್ಕೊಂಡು ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಮನೇಲಿ ಬೆಳಗ್ಗೆ ಎದ್ದ ತಕ್ಷಣ ಗಜೇಂದ್ರ ಮೋಕ್ಷ. ಇವತ್ತು ಲೇಟಾಗಿ ಹಾಕ್ಬಿಟ್ಟೆ ನಾನು ಟಿವಿನ. ಸೊ ಅದಕ್ಕೆ ಅಲ್ಲಿ ನೋಡಿ ನಿಮಗೆ ಕಾಣಿಸಿದೆ ಅಲ್ಲ, ಟೈಮ್ ಬಂದು 6:50 ಆಗಿದೆ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಆಗಿದೆ. ಇವತ್ತು ವರ್ಕೌಟ್ಸ್ ಎಲ್ಲ ಬೇಡ, ಅಟ್ಲೀಸ್ಟ್ ಸೂರ್ಯ ನಮಸ್ಕಾರ ಮಾಡಿಬಿಡೋಣ ಅಂತ ಅನ್ನಿಸ್ತು. ಅದಕ್ಕೆ ಚಿಟ್ಟಿ ಬಂದು ಕೂತ್ಕೊಂಡಿದ್ದ ಸೋಫಾ ಮೇಲೆ. ಚಿಟ್ಟಿಗೆ ಹೇಳಿದೆ, ಚಿಟ್ಟಿ ಇವತ್ತು 12 ಸೂರ್ಯ ನಮಸ್ಕಾರ ಮಾಡಲೇಬೇಕು, ಕೌಂಟ್ ಮಾಡು ಅಂತ. ಆ್ಯಕ್ಚುಲಿ ಸೂರ್ಯ ನಮಸ್ಕಾರ ಮಾಡುವಾಗ ಮಧ್ಯ ಏನನ್ಸುತ್ತೆ ಅಂತಂದರೆ, ಸಾಕು ದಿವ್ಯಾ ಸಾಕು ಬಿಡು ಅಂತ ನಮ್ಮನ್ನು ಬ್ಯಾಕ್ವರ್ಡ್ ಪುಲ್ ಮಾಡುತ್ತೆ ನಮ್ಮ ಮನಸ್ಸು. ಆದರೆ ಇವತ್ತು ಮಾತ್ರ ಅದೇನೋ ಗೊತ್ತಿಲ್ಲ, ಹಠದಲ್ಲಿ 12 ಸೂರ್ಯ ನಮಸ್ಕಾರ ನಾನು ಮಾಡಲೇಬೇಕು ಅಂತ ಹೇಳಿ ರೆಸ್ಟ್ ಮಾಡಿದ್ರು ಪರವಾಗಿಲ್ಲ, 10 ಸೆಕೆಂಡ್ ಒಂದು ಸೂರ್ಯ ನಮಸ್ಕಾರ ಆದಮೇಲೆ 10 ಸೆಕೆಂಡ್ ರೆಸ್ಟ್ ಮಾಡಿದ್ರು ಪರವಾಗಿಲ್ಲ, ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತೇ ಫಸ್ಟ್ ಟೈಮ್ ನಾನು ಇಷ್ಟು ವರ್ಷದಲ್ಲಿ 12 ಸೂರ್ಯ ನಮಸ್ಕಾರನ ಒಟ್ಟಿಗೆ ಮಾಡಿದ್ದು. ಅದೇನು ಗೊತ್ತಾ, ವರ್ಕೌಟ್ ಮತ್ತು ಬೇರೆ ಎಲ್ಲ ಆಸನಗಳು ಎಕ್ಸಸೈಸ್ ಎಲ್ಲ ಮಾಡಿದಾಗ ನನ್ನ ಬಾಡಿ ಸಾಕು 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 ಅಂತ ಇರುತ್ತೆ. ಹಾಗಾಗಿ 5ಕ್ಕೆ ಸ್ಟಾಪ್ ಮಾಡಿದ್ದೀನಿ, 7ಕ್ಕೆ ಸ್ಟಾಪ್ ಮಾಡಿದ್ದೀನಿ, 7 ಮೇಲೆ ಹೋಗಿಲ್ಲ. ಇವತ್ತು ಮಾತ್ರ 12 ಮಾಡಿಕೊಂಡೆ. ಯಾರೇ ಆಗಿರಲಿ, ನೀವು ಕೂಡ ಏನಾದರೂ ಮಾಡಬೇಕಂತ ಇದ್ದರೆ 12 ಸೂರ್ಯ ನಮಸ್ಕಾರ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. 12 ಮಾಡಿದ್ವಿ ಅಂದರೆ ಇಟ್ಸ್ ಎನಫ್. ಓವರ್ ಆಲ್ ನಮ್ಮ ಹೆಲ್ತ್ ಆಗಿರ್ಬೋದು, ವೆಯ್ಟ್ ಆಗಿರ್ಬೋದು, ಮೆಂಟಲ್ ಹೆಲ್ತ್ ಆಗಿರ್ಬೋದು, ಎಲ್ಲದೂ ಕೂಡ ಸೆಟ್ ಮಾಡಿ ಇಟ್ಟಂಗೆ. ಯಾರಾದರೂ ಟ್ರೈ ಅಂತ ಅನ್ಕೊಂಡ್ರವ್ರು ಬೇಕಿದ್ರೆ ಒಂದ್ಸರಿ ಗೂಗಲಲ್ಲಿ ಚೆಕ್ ಮಾಡಿ ಅಥವಾ ChatGPT ಚೆಕ್ ಮಾಡಿ. ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಈಗ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತೇಳಿ ಅಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಮತ್ತು ನಿಮಗೆ ಯಾವುದಾದ್ರೂ ರಿಕ್ವೈರ್ಮೆಂಟ್ ಇತ್ತು ಅಂತಂದರೆ ನೀವು ಡೆಫಿನೆಟ್ಲಿ ಸ್ಟಾರ್ಟ್ ಮಾಡ್ಬೋದು. ನಂಗೆ ಅಟ್ಲೀಸ್ಟ್ ಬೆಳಗ್ಗೆ ಎದ್ದು ನನ್ನ ಬಾಡಿ ವರ್ಕೌಟ್ ಈ ಥರದ್ದೆಲ್ಲ ಒಂದು 20 ನಿಮಿಷನಾದರೂ ನಾನು ಇದರಲ್ಲಿ ನನ್ನನ್ನು ನಾನು ಇಟ್ಕೊಂಡಿದ್ರೆ ಮಾತ್ರ ಹೋಲ್ ಡೇ ನಾನು ಬ್ಯಾಲೆನ್ಸ್ ಮಾಡ್ತೀನಿ. ಇಲ್ಲಾಂದರೆ ನನ್ನ ಕೈಲೇ ಆಗಲ್ಲ ಫ್ರೆಂಡ್ಸ್, ಅಷ್ಟು ಇಂಬ್ಯಾಲೆನ್ಸ್ಡ್ ಆಗಿರುತ್ತೆ ನಮ್ಮ ಲೈಫ್. ನಾನು ಕೂಡ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಈ ಥರ ನನ್ನ ಬಾಡಿ ಬೇಕೇ ಬೇಕಿದು ಅಂತ ಹೇಳಿ. ಹಾಗೆ ಇನ್ನು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೇಲಿ ಗಜೇಂದ್ರ ಮೋಕ್ಷ ಸ್ಟಾರ್ಟ್ ಆಗಿರುತ್ತೆ. 7 ಗಂಟೆಗೆ ಮಕ್ಕಳನ್ನ ಎಬ್ಬಿಸ್ತೀವಿ. ಇವಾಗ ಆಲ್ರೆಡಿ ಟೈಮ್ ಆಗಿದೆ. ಇನ್ನು ನಮ್ಮ ಚಿಟ್ಟಿ ಎದ್ದಿದ್ದಾನೆ, ಮಿಟ್ಟುನ ಎಬ್ಬಿಸ್ತಾ ಇದ್ದಾರೆ ಜಯಂತ್ ಅವರು. ಇನ್ನು 12 ಆಗಿದ ತಕ್ಷಣ ನನ್ನ ಖುಷಿ ನೋಡಬೇಕು ಫ್ರೆಂಡ್ಸ್, ಮಾಡಿಬಿಟ್ಟೆ ಅಂತ ಹೇಳಿ. ಅದಾಗಿದ ತಕ್ಷಣ 1-2-3 ಆಸನಗಳು ಮಾಡ್ತೀನಿ. ಹಾಗೆ ಒಂದು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡ್ತೀನಿ. ಅಲ್ಲಿಗೆ ಗ್ರಾಟಿಟ್ಯೂಡ್ ಎಲ್ಲ ಮುಗಿಸ್ಕೊಂಡ್ರೆ ಕಂಪ್ಲೀಟ್. ಇನ್ನು ಮ್ಯಾನಿಫೆಸ್ಟೇಷನ್ ಪಾರ್ಟ್ ಕೂಡ ಅಷ್ಟೇ. ಯಾವಾಗ ಮೆಡಿಟೇಷನ್ ಕೂತ್ಕೊಂಡಿರ್ತೀನಿ, ಇನ್ನು ನಾನು ಮುಗಿಸ್ತೀನಿ ಅಂತ ಅನ್ನೋವಾಗ, ಅಂದರೆ ಸಾಕು ಅಂತ ನನ್ನ ಮನಸ್ಥಿತಿ ಹೇಳ್ತಿರುತ್ತಲ್ಲ, ಆವಾಗ ಅಫರ್ಮೇಷನ್ ಸ್ಟಾರ್ಟ್ ಮಾಡ್ತೀನಿ. ಸೊ ಹೆಂಗಿರುತ್ತೆ ಏನು ಅಂತೇಳಿ. ಅಫರ್ಮೇಷನ್ಸ್ ನಾವು ಯಾವಾಗ ಅಭ್ಯಾಸ ಮಾಡ್ಕೊತ ಹೋಗ್ತೀವಿ, ನಮ್ಮ ಮೈಂಡ್ ಸೆಟ್ ನಿಜವಾಗ್ಲೂ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ಇವಾಗ ನಾವು ಏನು ಮಾಡ್ತಿರ್ತೀವಿ ಗೊತ್ತಾ, ನಮ್ಮ ಹತ್ರ ಏನಿದೆ ಅದನ್ನು ಬಿಟ್ಟು ಏನಿಲ್ಲ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇರ್ತೀವಿ. ಅದನ್ನೆಲ್ಲ ತುಂಬ ಚೇಂಜ್ ಮಾಡುತ್ತೆ ಅಫರ್ಮೇಷನ್ಸ್ ಅನ್ನೋದು. ಸೊ ಇನ್ನು ಅಫರ್ಮೇಷನ್ಸ್ ಆಯಿತು, ಗ್ರಾಟಿಟ್ಯೂಡ್ ಆಯಿತು, ಮ್ಯಾನಿಫೆಸ್ಟೇಷನ್ ಕೂಡ ಆಯಿತು, ಒಂದು ರೌಂಡ್ ಎಲ್ಲ ಮುಗಿಸ್ಕೊಂಡು ಕಣ್ಣು ಬಿಟ್ಟು
ಇವಾಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಫ್ರೆಶ್ ಅಪ್ ಆಗಿ ಬಂದು ಅಡುಗೆ ಮನೆ ಇದೆ ಅಲ್ಲ, ನಮ್ಮ ಜಯಂತ್ ಹೋಗೋವರೆಗೂ ನನಗೆ ಬಿಟ್ಕೊಡಲ್ಲ. ಹೋಗಾದ್ಮೇಲೆ ಅಡುಗೆ ಮನೆ ನೋಡಿದ್ರೆ ನನಗೆ ಅಡುಗೆ ಮಾಡೋದಕ್ಕೆ ಮನಸ್ಸು ಬರಲ್ಲ. ತುಂಬ ಗಲೀಜಾಗಿಬಿಟ್ಟಿದೆ ಯಾಕೋ. ನಾನು ಕೂಡ 2 ದಿನದಿಂದ ಕ್ಲೀನ್ ಮಾಡಿರಲಿಲ್ಲ. ಅದಕ್ಕೆ ಇವತ್ತು ಸಾಧ್ಯ ಆದರೆ ಒಂದು ಸ್ವಲ್ಪ ಟೈಮ್ ಸಿಕ್ಕರೆ ನಾನು ಕ್ಲೀನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಇನ್ನು ಮೇಲಿರೋವಂಥ ಪಾತ್ರೆಗಳೆಲ್ಲ ತೆಗೆದು ಸಿಂಕ್ ಹತ್ರ ಹಾಕಿ ತಿಂಡಿ ರೆಡಿ ಮಾಡ್ಕೊತಾ ಇದ್ದೀನಿ. ಮಕ್ಕಳನ್ನ ರೆಡಿ ಮಾಡ್ಕೊತಾನೆ ಇವತ್ತು ತಿಂಡಿಗೆ ವಾಂಗಿಬಾತ್ ಮಾಡ್ತಾ ಇದ್ದೀನಿ. ವಾಂಗಿಬಾತ್ ಅಂದರೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ, ನನಗಂತೂ ತುಂಬ ಇಷ್ಟ. ಅದೇನೋ ವಾಂಗಿಬಾತ್ ನನ್ನ ಕೈಯಲ್ಲಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಹಾಗಾಗಿ ಟ್ರೈ ಮಾಡ್ತಿರ್ತೀನಿ. ಆಲ್ಮೋಸ್ಟ್ ನಮ್ಮ ಮನೇಲಿ ಅಡುಗೆಗಳು ಚೆನ್ನಾಗಾಗುತ್ತೆ, ಬಟ್ ಎಲ್ಲರೂ ಹೇಳೋದು ಒಂದೇ ಒಂದು ಮಿಸ್ಟೇಕ್ ಏನು ಗೊತ್ತಾ, ಉಪ್ಪು ಖಾರ ಕಡಿಮೆ ಇರುತ್ತೆ ನನ್ನ ಅಡುಗೆಲಿ. ಯಾಕೆಂದರೆ 9 ಇಯರ್ಸ್ ಆಯಿತು ಮದುವೆ ಆಗಿ, ಆಲ್ಮೋಸ್ಟ್ 7 ಇಯರ್ಸಿಂದನೂ ಮಗು ಇದೆ ಅನ್ನೋ ಕಾರಣಕ್ಕೆ ನಾವು ಕಡಿಮೆ ತಿಂತಾ ಇರ್ತೀವಿ, ಮಕ್ಕಳಿದ್ದಾರೆ ಅನ್ನೋ ಕಾರಣಕ್ಕೆ ಕಡಿಮೆ ಆಗ್ತಾ ಇರ್ತೀವಿ. ಅದೇನಾಗುತ್ತೆ, ಅಭ್ಯಾಸ ಆಗಿಬಿಟ್ಟಿರುತ್ತೆ. ನಿಮ್ಗೆ ಗೊತ್ತಾ, ಇತ್ತೀಚೆಗೆ ನಮ್ಮ ಮಿಟ್ಟು ಕೂಡ ಖಾರ ತಿಂತಾ ಇದ್ದಾಳೆ. ಅದಕ್ಕೆ ಒಂದು ಸ್ವಲ್ಪ ಅಡುಗೆಲಿ ಖಾರ, ಅವಳ ಅಡುಗೆಲಿ ಮೀನ್ಸ್ ಅವಳಿಗೋಸ್ಕರ ನಾನೇನು ತಿಂಡಿ ಮಾಡ್ತಾ ಇರ್ತೀನಿ ಲಂಚ್ ಬಾಕ್ಸ್ ಅದೆಲ್ಲ, ಅಲ್ಲಿ ಖಾರನ ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ನು ಜಯಂತ್ ಕೂಡ ಆಲ್ರೆಡಿ ಫ್ರೆಶ್ ಅಪ್ ಆಗಾಯಿತು. ಅವ್ರು ಸ್ನಾನ ಮುಗಿಸ್ಕೊಂಡೆ ಮಕ್ಕಳಿಗೆ ಸ್ನಾನ ಮಾಡಿಸಿರ್ತಾರೆ, ಹಾಗಾಗಿ ಬೇಗ ರೆಡಿ ಆಗ್ತಾರೆ. 8-8:15 ಹೊರಟುಬಿಡ್ತಾರೆ. ಅವ್ರು ಹೋದ್ರು ಅಂತಂದರೆ ನೆಕ್ಸ್ಟ್ ಕೆಲಸಗಳೆಲ್ಲ ನಂದೆ ಫ್ರೆಂಡ್ಸ್. ಇನ್ನು ಇವತ್ತು ಇವ್ರನ್ನ ರೆಡಿ ಮಾಡಿ ಕಳಿಸಿ, ಬೇರೆ ತುಂಬ ಶೆಡ್ಯೂಲ್ಸ್ ಇತ್ತು, ಅರ್ಜೆಂಟ್ ಶೂಟ್ಸ್ ಬಂದುಬಿಡ್ತು. ಹಾಗಾಗಿ ನನಗೆ ಇವತ್ತು ಮನೆ ಕೆಲಸಗಳು ಆಗಲಿಲ್ಲ ಮತ್ತು ಬೇರೆ ಕೆಲಸಗಳು ಕೂಡ ಆಗಲಿಲ್ಲ. ಓನ್ಲಿ ಶೂಟ್ಸ್ ಮತ್ತು ಎಡಿಟ್ಸಿಂದ ಆಗಿಬಿಡ್ತು. ಸಮ್ಟೈಮ್ಸ್ ಹಿಂಗಾಗುತ್ತೆ. ಅವಾಗ ನಾನೇನು ಸ್ಟ್ರೆಸ್ ತೊಗೊಳ್ಳಲ್ಲ, ಬ್ಯಾಲೆನ್ಸ್ಡ್ ಮಾಡ್ತೀನಿ. ಓಕೆ, ಇವತ್ತು ಮಾಡೋಕ್ಕಾಗಲಿಲ್ವಾ, ನಾಳೆ ಮಾಡೋಣ, ಅಟ್ಲೀಸ್ಟ್ ಇವತ್ತೇನಿದೆ ಈ ಕೆಲಸನ ಸಂಪೂರ್ಣವಾಗಿ ಮುಗಿಸೋಣ ಅಂತ ಹೇಳಿ. ಯಾಕಂದರೆ ಪ್ರತಿಯೊಂದಕ್ಕೂ ವ್ಯಾಲ್ಯೂ ಇರುತ್ತೆ. ಇವಾಗ ಮನೆ ಕೆಲಸ ಕೂಡ ಅಷ್ಟೇ ಇಂಪಾರ್ಟೆಂಟ್ ನನಗೆ, ಮಕ್ಕಳು ಕೆಲಸ ಕೂಡ ಅಷ್ಟೇ ಇಂಪಾರ್ಟೆಂಟ್, ಹಾಗೆ ನನ್ನ ಕೆಲಸಗಳು ಕೂಡ ಇಂಪಾರ್ಟೆಂಟ್. ನನ್ನ ಕೆಲಸ ಇಲ್ಲಾಂದರೆ ನಮ್ಮ ಜೀವನನೇ ಇಲ್ಲ. ಸೊ ಹಂಗಿದ್ದಾಗ ನಾನು ಅದಂಗೆ ಇಗ್ನೋರ್ ಮಾಡಲಿ, ಸೊ ಆಗಲ್ಲ ಅಂತ ಹೇಳಿ ಇವತ್ತು ಹೋಲ್ ಡೇ ಏನಾಯಿತು ಅಂತಂದರೆ ಅದು ಇದು ಹಿಂಗೆ ಮಿಕ್ಸ್ ಎಲ್ಲ ಆಗಿ ನನ್ನ ಮನೆ ಕೆಲಸಗಳು ಯಾವುದೂ ಆಗಲಿಲ್ಲ. ಇನ್ನು ಲಾಗ್ ಕೂಡ ನಾನು ಮಾಡಲಿಲ್ಲ. ಸೊ ನೆಕ್ಸ್ಟ್ ಡೇ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಿಟ್ಟು ಅಳ್ತಾ ಇದ್ದಾಳೆ, ಯಾವುದಾದ್ರೂ ಒಂದು ಕಾರಣಕ್ಕೆ ಅವಾಗ ಅಳ್ತಾ ಇರ್ತಾಳೆ. ನಾನು ತಲೆ ಕೆಡಿಸ್ಕೊಳ್ಳಲ್ಲ ಫ್ರೆಂಡ್ಸ್, ಯಾಕಂದರೆ ಅವರ ಒಂದು ಹಠಕ್ಕೆ ಅವ್ರಿಗೇನಾದರೂ ಬೇಕಿತ್ತು ಅಂತಂದಾಗ ನಾವು ಅದನ್ನು ಜಾಸ್ತಿ ಸಪೋರ್ಟ್ ಮಾಡ್ತಾ ಹೋದರೆ ಅದು ಹಾಗೆ ಬೆಳೆಯುತ್ತೆ ಅಂತೇಳಿ ಅಸ್ಸಲು ನಾನು ಅದಕ್ಕೆಲ್ಲ ಯಾವುದಕ್ಕೂ ಚಾನ್ಸ್ ಕೊಡಲ್ಲ. ನಾನು ಏನು ನಿಲ್ತೀನಿ ಅದನ್ನೇ ಕೇಳಬೇಕು ನೀವು ಅಂತ ಕೂತ್ಕೊಂಡಿರ್ತೀನಿ. ಸೊ ನಿಮ್ಗೆ ಏನು ಬೇಕು ಏನು ಬೇಡ ಅದು ನನಗೆ ಗೊತ್ತಿರುತ್ತೆ. ನನಗೆ ಅವಶ್ಯಕತೆ ಇದ್ದರೆ ನಾನು ಕೊಡಿಸ್ತೀನಿ, ಇಲ್ಲಾಂದರೆ ಕೊಡಿಸಲ್ಲ ಅಂತೇಳಿ ಡೈರೆಕ್ಟ್ಲಿ ಹೇಳ್ತೀನಿ ಫ್ರೆಂಡ್ಸ್. ಹಾಗಾಗಿ ನನ್ನ ಮಕ್ಕಳು ಆಲ್ಮೋಸ್ಟ್ ನನ್ನ ಹತ್ರ ಏನೂ ಹಠ ಮಾಡಿ ಕೇಳಲ್ಲ. ಅವ್ರ ಹತ್ರ ಅವ್ರದ್ದು ಹಠ, ಸಿಟ್ಟು, ಕೋಪ ಏನಿದ್ರು ಅವ್ರ ಅಪ್ಪನ ಹತ್ರ. ಮತ್ತು ನಮ್ಮ ಮನೇಲಿ ಹೇಗೆ ನಾವು ರೂಲ್ಸ್ಗಳನ್ನ ಫಾಲೋ ಮಾಡ್ತೀವಿ ಅಂತಂದರೆ, ನಾನು ಮಕ್ಕಳಿಗೆ ಸ್ಟ್ರಿಕ್ಟ್ ಮಾಡುವಾಗ ಜಯಂತ್ ಅಡ್ಡ ಬರಬಾರ್ದು, ಜಯಂತ್ ಮಕ್ಕಳಿಗೆ ಸ್ಟ್ರಿಕ್ಟ್ ಮಾಡುವಾಗ ನಾನು ಅಡ್ಡ ಹೋಗಲ್ಲ, ಈ ಥರ. ಯಾಕಂದರೆ ಅಡ್ಡ ಹೋಗ್ಬಿಟ್ರೆ ನಾವು ನಮ್ಮ ವ್ಯಾಲ್ಯೂಸ್ ಕಡಿಮೆ ಆಗುತ್ತೆ, ಮಕ್ಕಳಿಗೆ ಆ ಪೇರೆಂಟ್ಸ್ದು ವ್ಯಾಲ್ಯೂ ಗೊತ್ತಾಗಲ್ಲ. ಸೊ ಹಂಗೆ ಈ ಥರ ಮಾತಾಡ್ಕೊಂಡಿದ್ದೀವಿ. ನಾನು ಸ್ಟ್ರಿಕ್ಟ್ ಮಾಡುವಾಗ ಅಸ್ಸಲು ಅವ್ರು ಅಡ್ಡ ಬರಲ್ಲ, ಅವ್ರು ಏನಾದರೂ ಮಾತಾಡುವಾಗ ನಾನು ಹೋಗಲ್ಲ. ಮತ್ತು ಇಬ್ಬರು ಕೂಡ ಅತಿ ಸ್ಟ್ರಿಕ್ಟ್ ಇರಬಾರ್ದು ಅಂತ ಹೇಳಿ ನಾನು ಸಮ್ಟೈಮ್ಸ್ ಫನಿಯಾಗಿರ್ತೀನಿ, ಸಮ್ಟೈಮ್ಸ್ ಅವ್ರು ಸ್ಟ್ರಿಕ್ಟ್ ಆಗಿರ್ತಾರೆ. ಅವರು ಸ್ಟ್ರಿಕ್ಟ್ ಆಗಿದ್ದಾಗ ನಾನು ತುಂಬ ಫನಿಯಾಗಿರ್ತೀನಿ. ಈ ಥರ ಬ್ಯಾಲೆನ್ಸ್ ಮಾಡ್ತೀವಿ ಮಕ್ಕಳನ್ನ. ಇನ್ನು ಇಷ್ಟೆಲ್ಲ ಕೆಲಸದ ನಡುವೆ ಊಟ ಮಾಡಿಸೋದು ಕೂಡ ಒಂದು ಕೆಲಸ ಫ್ರೆಂಡ್ಸ್. ಯಾಕಂದರೆ ಅವ್ರು ಊಟ ಮಾಡಿದ್ರೆ ಕಡಿಮೆ ಊಟ ಮಾಡ್ತಾರೆ ಅಂತೇಳಿ ನಾನೇ ಮಾಡಿಸ್ತಾ ಇದ್ದೀನಿ. ಇನ್ನು ಇವತ್ತು ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಂತೇಳಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಟೈಮ್ ಬಂದು 6:55. ಸೊ ಎದ್ದು ಆಲ್ರೆಡಿ 1 ಅವರ್ ಆಯಿತು. 1 ಅವರಿಂದ ತಲೆನೋವು ಫ್ರೆಂಡ್ಸ್. ಏನು ಗೊತ್ತಾ, ನಾನು ಬುಕ್ ಓದ್ತೀನಿ ಬೆಳಗ್ಗೆ ಎದ್ದ ತಕ್ಷಣ. ಸೊ ಬುಕ್ ಓದೋಣ ಅಂತ ಇವತ್ತು ಕೂತ್ಕೊಂಡ್ರೆ ಬರೇ ಹರಿಕತೆನೇ ಆಗೋಯ್ತು ನಮ್ಮ ಜಯಂತ್ ಸರ್ದು. ಸೊ ಕೇಳಿ ಯಾಕೋ ಇದು ಬುಕ್ ಓದೋಕ್ಕೆ ಬಿಡಲ್ಲ ಅನಿಸುತ್ತೆ ಅಂತ ಹೇಳಿ ಬುಕ್ಕನ್ನೇ ಸೈಡ್ಗಿಟ್ಟು ಹುಡುಗಿ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಫ್ರೆಶ್ ಅಪ್ ಆಗಿ ಬಂದು ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ಶೇರ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನೋಡಿ, ಆಲ್ರೆಡಿ ಇವ್ರದ್ದು ಅಡುಗೆ ಮನೆ ಇವ್ರದ್ದಾಗಿರುತ್ತೆ. ಅವ್ರು ಬಿಟ್ಕೊಡೋರ್ಗೂ ನಾನು ತಿಂಡಿ ಏನು ಮಾಡಲ್ಲ. ಸೊ ಏನು ಮಾಡ್ತಿದ್ದಾರೆ ಅಂತ ಹೇಳಿ ಅವ್ರ ಹತ್ರನೇ ಮಾತಾಡಿಸ್ತೀನಿ. ತುಂಬ ಜನರು ಮಿಸ್ ಮಾಡ್ಕೊತಿದ್ದೀರಲ್ವಾ ಜಯಂತ್ ಮಾತಾಡೋದು, ಹಾಗಾಗಿ ಹಾಯ್. ಏನು ಮಾಡ್ತಿದ್ದೀಯಾ? ಗಂಜಿ. ಏನು ಗಂಜಿ? ರಾಗಿ ಗಂಜಿ, ಬಾರ್ಲಿ ಗಂಜಿ, ನವಣೆ ಗಂಜಿ. ಎಷ್ಟೊತ್ತಿಗೆ ಬಿಟ್ಕೊಡ್ತೀಯಾ ಅಡುಗೆ ಮನೆ? 8 ಗಂಟೆ. 8 ಗಂಟೆವರೆಗೂ ಹೀಗೆ ಫ್ರೆಂಡ್ಸ್. ಇದು ಅವ್ರದ್ದು ಆ ಗ್ಯಾಸ್ ಅಂತೂ ಭಯಂಕರ ಗಲೀಜಾಗಿದೆ. ಇನ್ನು ಏನು ಗೊತ್ತಾ, ಅಷ್ಟೊತ್ತು ಉರಿಯೋದಕ್ಕೆ ಅದೆಲ್ಲ ಒಂಥರ ಬ್ಲ್ಯಾಕ್ ಆಗಿಬಿಟ್ಟಿದೆ. ಇವತ್ತು ಸಾಧ್ಯವಾದರೆ ಸಾಧ್ಯವಾಗಿಸಿಕೊಂಡು ಕಿಚನ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪಾತ್ರೆ ಎಲ್ಲ ಸ್ವಲ್ಪ ಇದೆ, ಅಲ್ಲಿ ಸೈಡ್ಗೆ ಇಟ್ಟಿದ್ದಾರೆ ಜಯಂತ್. ಇದೆಲ್ಲ ಅವ್ರದ್ದೇ ಫ್ರೆಂಡ್ಸ್, ಕಚಾಟಿ. ನಾಳೆ ಮತ್ತೆ ವಿಡಿಯೋ ಮಾಡ್ತೀನಿ, ಮಾಡ್ಕೊ ಹೋಗು. ಇವತ್ತು ಮಾಡಿದಾರ ಇಲ್ಲ ಅಂತ ಚೆಕ್ ಮಾಡಿ. ನಾನು ಬ್ಯುಸಿ ಇದ್ದರೆ ಮಾಡಲ್ಲ ಬಾಸ್, ಬ್ಯುಸಿ ಇಲ್ಲ ಅಂತಂದರೆ ಖಂಡಿತ ಮಾಡ್ತೀನಿ. ಸೊ ಹೆಂಗಿರುತ್ತೆ. ಇನ್ನು ಇಲ್ಲಿ ಎಲ್ಲ ಅವ್ರದ್ದು ಪತಾಸ್ತ್ರಗಳನ್ನು ಇಟ್ಕೊಂಡಿದ್ದಾರೆ ಇಲ್ಲಿ. ಅದು ರೆಡಿ ಮಾಡ್ಕೊತಿದ್ದಾರೆ. ಇಲ್ಲಿ ನೋಡಿ, ಬ್ಲಿಂಕಿಟಲ್ಲಿ ನಾನು ಏನು ತರಿಸಿದ್ದೀನಿ ಗೊತ್ತಾ, ಬನ್ನಿ ಶೇರ್ ಮಾಡ್ತೀನಿ.
ನಿನ್ನೆ ರಾತ್ರಿ ಅನ್ಕೊಂತ ಇದ್ದೆ ತರಿಸ್ಬೇಕು ಅಂತ ಹೇಳಿ, ಬಟ್ ನಿನ್ನೆ ರಾತ್ರಿ ಲೇಟ್ ಆಗಿಬಿಡ್ತು ಅಂತ ಹೇಳಿ ತರಿಸ್ಲಿಲ್ಲ. ಸೊ ಹಂಗಾಗಿ ಇವಾಗ ಆರ್ಡರ್ ಮಾಡಿದ್ದೆ. ಇದು ಒಂದು ಹಾಲು, ಅದಕ್ಕಿಂತ ಇಂಪಾರ್ಟೆಂಟ್ ಇಲ್ಲಿದೆ ನೋಡಿ, ಚಕ್ಕೆ ಮತ್ತು ಪಲಾವ್ ಎಲೆ ತರಿಸಿದ್ದೀನಿ. ಸೊ ಇದು ಯಾಕೆ ಗೊತ್ತಾ, ಇದು ರೆಮಿಡೀಸ್ ಮಾಡೋದಕ್ಕೆ. ತುಂಬ ಜನ ನನಗೆ ಕೇಳ್ತಿದ್ದಾರೆ, ಪಲಾವ್ ಎಲೆಯಲ್ಲಿ ನೀವು ಮ್ಯಾನಿಫೆಸ್ಟೇಷನ್ ಮಾಡಿದ್ದೀರಾ ಅಂತೇಳಿ. ಲಾಸ್ಟ್ ಮೀನ್ಸ್ ಏನು ನಾನು ಈ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದೆ 2.5 years ಬ್ಯಾಕ್, ಆವಾಗ ಮಾಡಿದ್ದೆ ಫ್ರೆಂಡ್ಸ್, ಆವಾಗ ಮಾಡಿದ್ದೆ. ಬೇಕಂತೇಳಿ ಡಿಸ್ಟರ್ಬ್ ಮಾಡ್ತಾರೆ ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಇದು ಬಂದು ಚಕ್ಕೆನ ನಾನು ಇವತ್ತಿಗೂ ಕೂಡ ಪೂಜೆಯಲ್ಲಿ ರೆಮಿಡೀಸ್ಗಳಾಗಿ ಬಳಸ್ತೀನಿ, ನೀವು ನೋಡಿರ್ಬೋದಲ್ಲ. ಸೊ ಇವತ್ತಿಗೂ ಬಳಸ್ತೀನಿ, ಹಾಗಾಗಿ ಫ್ರೆಶ್ ಆಗಿ ಹೆಂಗೂ ಇದು ತರಿಸ್ತಾ ಇದೆ ಅಂತೇಳಿ ಇದನ್ನು ತರಿಸ್ತಿದ್ದೀನಿ. ಬಟ್ ಈ ಚಕ್ಕೆಲಿ ಇನ್ನೂ ಒಂದು ರೆಮಿಡಿ ಮಾಡೋದಿದೆ, ಸೊ ಅದನ್ನು ಟ್ರೈ ಮಾಡೋಣ ಅಂತ ಮನಸ್ಸಿಗೆ ಅನ್ನಿಸ್ತು, ಹಾಗಾಗಿ ತರಿಸ್ಕೊಂಡೆ. ಸೊ ಇದೆಲ್ಲ ವರ್ಕ್ ಆಗುತ್ತೋ ವರ್ಕ್ ಆಗಲ್ವೋ ಅನ್ನೋದು ಕಂಪ್ಲೀಟಾಗಿ ಬಿಲೀಫ್ ಸಿಸ್ಟಮ್ ಮೇಲೆ ಬಿಟ್ಟಿರುತ್ತೆ. ಸೊ ನಾವು ವರ್ಕ್ ಮಾಡಿಕೊಂಡ್ರೆ ನಿಜವಾಗ್ಲೂ ವರ್ಕ್ ಆಗುತ್ತೆ, ಇಲ್ಲ ಅಂತಂದರೆ ಡೌಟ್ ಪಟ್ವಿ ಅಂತಂದರೆ ಆಗಲ್ಲ. ಆ ವಿಚಾರಕ್ಕೆ ಬರೋದಾಯಿತು ಅಂತಂದರೆ ನಾನು ಆಲ್ಮೋಸ್ಟ್ ಇದನ್ನೆಲ್ಲ ನಂಬ್ತೀನಿ, ನನಗಿಷ್ಟ ಇದೆಲ್ಲ, ಒಂಥರ ಏನೋ ಸೋಲ್ಗೆ ಹತ್ರ ಅನಿಸುತ್ತೆ, ಹಾಗಾಗಿ ನನಗೆ ವರ್ಕ್ ಆಗುತ್ತೆ ಅದು. ಸೊ ಮ್ಯಾನಿಫೆಸ್ಟೇಷನ್ ಎಲ್ಲ ಬಿಲೀವ್ ಮಾಡೋರು ಇದನ್ನೆಲ್ಲ ಬಿಲೀವ್ ಮಾಡ್ತಿರ್ತಾರೆ. ಸೊ ಚಕ್ಕೆ ತುಂಬ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಫ್ರೆಂಡ್ಸ್, ಅದನ್ನು ಒಂದ್ಸರಿ ನೋಡೋಣ ಅಂತ ಅಂದ್ಕೊಂಡ್ರೆ ಬರ್ತಾನೆ ಇಲ್ಲ ಇದು. ಸೊ ಎನಿವೇ ಇದು ಚಕ್ಕೆ ತುಂಬ ಒಳ್ಳೆ ಕ್ವಾಲಿಟಿ ತರಿಸಿದ್ದೀನಿ. ನಾನು ಬ್ರ್ಯಾಂಡ್ ನೋಡ್ತೀನಿ ಮೇಯ್ನಾಗಿ. ಸೊ ಕ್ವಾಲಿಟಿ ಚೆನ್ನಾಗಿತ್ತು ಅಂತಂದರೆ ನಮ್ಗೆ ಆ ಪದಾರ್ಥ ಚೆನ್ನಾಗಿದ್ದರೆ ಒಳ್ಳೆಯ ರಿಸಲ್ಟ್ ಅಂತ. ಅದು ಬಿಡಿ, ಇನ್ನು ಇದು ಪಲಾವ್ ಎಲೆ. ಎಷ್ಟೋ ಜನ ನನಗೆ ಪಲಾವ್ ಎಲೆದ ಮ್ಯಾನಿಫೆಸ್ಟೇಷನ್ ನೀವು ಮಾಡಿದ್ದೀರಾ, ವರ್ಕ್ ಆಗುತ್ತಾ, ನಮ್ಗೆ ಅದ್ರ ಬಗ್ಗೆ ಹೇಳಿ ಅಂತ ಇದ್ದಾರೆ. ಸೊ ಹಾಗಾಗಿ ತರಿಸಿದ್ದೀನಿ. ಜೊತೆಲಿ ನಾನು ಕೂಡ ಒಂದು 3 ವಿಷಸ್ನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ತಡಿ, ಅವಾಗ ಮಾಡಿದ್ದೆ, ಅವತ್ತಿನ ಲೈಫ್ ಇವತ್ತು ನಿಜವಾಗ್ಲೂ ಇದೆ. ಸೊ ಇದನ್ನು ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಅನಿಸಿ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಇದನ್ನು ಸುಮ್ಮನೆ ಮಾಡೋ ಹಾಗಿಲ್ಲ, ಇದನ್ನು ರೀಚಾರ್ಜ್ ಮಾಡಬೇಕು. ಈ ಕ್ರಿಸ್ಟಲ್ಸ್ನ ಹೆಂಗೆ ಕ್ಲೆನ್ಸ್ ಮಾಡ್ತೀವಿ, ಇದನ್ನು ಕೂಡ ಹಾಗೆ ಕ್ಲೆನ್ಸ್ ಮಾಡಿ ರೀಚಾರ್ಜ್ ಮಾಡಿ ಇದನ್ನು ಯೂಸ್ ಮಾಡಬೇಕು. ಅದಕ್ಕಿಂತ ಮುಂಚೆ ಇದನ್ನು ಸ್ಟೋರ್ ಮಾಡಬೇಕಲ್ವಾ. ಸೊ ಸ್ಟೋರ್ ಮಾಡೋದಕ್ಕೆ ಇದನ್ನು ನೀಟಾಗಿ ಇಟ್ಕೋಬೇಕು. ನಾನು ಯಾವುದಾದ್ರೂ ಒಂದು ಗ್ಲಾಸಿಂದಲ್ಲಿ ಇಟ್ಕೋಬೇಕು. ನಾವು ಮ್ಯಾನಿಫೆಸ್ಟೇಷನ್ ಮಾಡೋದಾಯ್ತು ಅಂತಂದರೆ ಗ್ಲಾಸಲ್ಲೇ ಇಟ್ಕೋಬೇಕು. ಬಿಕಾಸ್ ಗ್ಲಾಸಲ್ಲಿ ರಾಹು ಕೇತುಗೆ ಸಂಬಂಧಪಟ್ಟಂಗೆ ಏನೋ ಅಂಶ ಇರುತ್ತೆ ಫ್ರೆಂಡ್ಸ್, ಅದಷ್ಟೇ ಗೊತ್ತು ನನಗೆ, ಅದ್ರ ಬಗ್ಗೆ ಪೂರ್ತಿ ಗೊತ್ತಿಲ್ಲ. ಬಟ್ ಗ್ಲಾಸಲ್ಲೇ ಯಾಕೆ ಇಡಬೇಕು, ಗ್ಲಾಸಲ್ಲೇ ಯಾಕೆ ದೃಷ್ಟಿ ತೆಗೆಯೋದು ಮಾಡ್ತಾರೆ, ಗ್ಲಾಸಿಂದ್ರಲ್ಲೇ ಯಾಕೆ ಮ್ಯಾನಿಫೆಸ್ಟೇಷನ್ ಪವರ್ಫುಲ್ ಇರುತ್ತೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ರಾಹು ಕೇತುದೇನೋ ಆಶೀರ್ವಾದ ಇದೆ. ಸೊ ಹಾಗಾಗಿ ಇದನ್ನು ನಾನಿನ್ನೂ ಇಟ್ಕೋಬೇಕು. ಸೋಸಬೇಕು ಅಂತಂದರೆ ಹೆಂಗೆ ಗೊತ್ತಾ, ಇಷ್ಟು ಪಲಾವ್ ಎಲೆ ತೊಗೊಂಡಿದ್ದೀನಲ್ಲ, ಈ ಪಲಾವ್ ಎಲೆಯಲ್ಲಿ ಯಾವುದು ಕೂಡ ಬ್ರೇಕ್ ಆಗದಿರೋವಂಥದ್ದು ಇದ್ದರೆ ಅದನ್ನು ಮ್ಯಾನಿಫೆಸ್ಟೇಷನ್ಗೆ ಯೂಸ್ ಮಾಡ್ಕೋಬೋದು. ಅದನ್ನು ಒಂದು ಸೈಡಲ್ಲಿ ಇಟ್ಕೊತೀನಿ. ಇನ್ನು ಬ್ರೇಕ್ ಆಗಿರೋದು ಈ ಥರದ್ದು, ಸೊ ನೋಡಿ ಇದು ತುದಿ ಬ್ರೇಕ್ ಆಗಿದೆ, ಈ ಥರದ್ದೆಲ್ಲ ಅಡುಗೆಗೆ ಇಟ್ಕೊತೀನಿ. ಹಾಗೆ ಡಿವೈಡ್ ಮಾಡಿ ಇಟ್ಕೋಬೇಕಲ್ಲ. ಸೊ ಅದನ್ನು ಡಿವೈಡ್ ಮಾಡಿ ಇಟ್ಕೊಂಡು ನಾನಿನ್ನು ಇದನ್ನು ಇವತ್ತು ಕಂಪ್ಲೀಟ್ ಮಾಡ್ಕೊತೀನಿ. ದೆನ್ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ಸ್ ಮೂಲಕ ಚಿಕ್ಕ ಚಿಕ್ಕ ಕ್ಲಿಪ್ಸ್ಗಳನ್ನ ಶೇರ್ ಮಾಡ್ಕೊತೀನಿ. ಎಲ್ಲ ಡಿವೈಡ್ ಮಾಡಿ ಇಟ್ಕೊಳ್ಳೋದ್ರೊಳಗಡೆ ಒಂದು 20 ನಿಮಿಷ ಆಗೋಯ್ತು ಫ್ರೆಂಡ್ಸ್. ಯಾಕಂದರೆ ಅಷ್ಟು ಎಲೆಗಳನ್ನ ಒಂದೊಂದೇ ನೋಡಿ ಯಾವುದು ಬ್ರೇಕ್ ಇಲ್ದಂಗೆ ಇರೋವಂಥದ್ದನ್ನ ಒಂದು ಕಡೆ ಇಟ್ಕೊಂಡು, ಇನ್ನು ಬ್ರೇಕ್ ಆಗಿರುವಂಥದ್ದು ಮತ್ತು ಅಡುಗೆ ಯೂಸ್ ಮಾಡ್ಕೋಬೇಕಾಗಿರೋವಂಥದ್ದೆಲ್ಲ ಒಂದು ಸಪ್ರೇಟಾಗಿ ತೆಗೆದಿಟ್ಬಿಟ್ಟೆ. ಅಷ್ಟು ಎಲೆಗಳಲ್ಲಿ ಸಿಕ್ಕಿದೆ ಒಂದಷ್ಟು, ಅದಂಗೆ ಅಲ್ವಾ, ಚೆನ್ನಾಗಿಲ್ದಿರೋದು ಅಷ್ಟು ಇರುತ್ತೆ, ಅದರಲ್ಲಿ ಚೆನ್ನಾಗಿರೋದನ್ನ ಹುಡುಕಿ ತೆಗೆದಿಟ್ಟಿದ್ದೀನಿ. ನೆಕ್ಸ್ಟ್ ಲಾಗನ್ನು ಮಿಸ್ ಮಾಡ್ದಿರ ನೋಡಿ, ನಾನು ಮ್ಯಾನಿಫೆಸ್ಟೇಷನ್ ಹೆಂಗೆ ಲೈವಾಗಿ ಮಾಡ್ತೀನಿ ಮತ್ತು ಪೂಜೆ ಅದ್ರ ಜೊತೆಲಿ ಡಿವೈನಿಟಿನ ಸೇರಿಸಿದ್ರೆ ಏನು ನಮಗೆ ಬೆನಿಫಿಟ್ಸ್ ಇರುತ್ತೆ ಅನ್ನೋದನ್ನು ಇನ್ ಡೀಟೇಲ್ ಆಗಿ ನಿಮಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ, ಮಿಸ್ ಮಾಡ್ಕೋಬೇಡಿ. ಹಾಗೆ ಇನ್ನು ನಾನು ಕಸ ಹೊಡಿತಾ ಇದ್ದೀನಿ ಎಲ್ಲ ನೀಟಾಗಿಟ್ಟು. ಸೊ ಇನ್ನು ನನಗೆ ವರ್ಕೌಟ್ ಮಾಡೋದಕ್ಕಾಗಲಿಲ್ಲ ಇವತ್ತು, ಯಾಕಂದರೆ ಗೊತ್ತಾಯ್ತಲ್ಲ ಹಿಂಗೆ ಟೈಮೆಲ್ಲ ಸ್ಪೆಂಡ್ ಆಯಿತು. ಸೊ ಹಂಗಾಗಿ ಆಮೇಲೆ ನಮ್ಮ ಮಿಂಚು ಸಡನ್ನಾಗಿ ಎದ್ದು ಬಂದು ನಿಂತ್ಕೊಂಡ್ಬಿಟ್ಲು. ಯಾಕೆ ಪುಟಾಣಿ ಹಿಂಗೆ ಎದ್ದು ಬಂದಿದ್ದಾಳೆ ಅಂತ ನೋಡಿದ್ರೆ ಅವ್ರ ಅಕ್ಕನ್ನ ಮುದ್ದಾಡಿ ಎಬ್ಸಿದಾರಂತೆ ಜಯಂತ್, ಹಾಗಾಗಿ ಅವಳಿಗೆ ಸಿಟ್ಟು ಬಂದು ಎದ್ದು ನಿಂತ್ಕೊಂಡ್ಬಿಟ್ಟಿದ್ದಾಳೆ ಬಂದು ಹೊರಗಡೆ. ಇವತ್ತು ಮೋಡ ಫುಲ್ ಮಳೆ ಬರೋ ರೀತಿಯಾಗಿರುವಂಥ ವಾತಾವರಣ ಇರೋದಕ್ಕೆ ಮಕ್ಕಳಿಗೆ ಸ್ನಾನ ಬೇಡ, ಜಸ್ಟ್ ಏನು ಕೈಕಾಲು ಮುಖ ತೊಗೊಂಡು ಯೂನಿಫಾರ್ಮ್ ಹಾಕೊಳ್ಳೋದಕ್ಕೆ ಹೇಳು ಅಂತ ಹೇಳಿದ್ರು ಜಯಂತ್. ಹಾಗಾಗಿ ಅವರಿಬ್ರಿಗೂ ಫ್ರೆಶ್ ಅಪ್ ಆಗಿ ಡ್ರೆಸ್ಸೇ ಮಾಡ್ಕೊಡ್ರು ಅಂತ ಹೇಳಿದ್ದಕ್ಕೆ ಅದನ್ನು ಮಾಡ್ತಾ ಇದ್ದಾರೆ. ಈ ಪುಟಾಣಿ ನೋಡಿ ಸೈಡಲ್ಲಿ ಏನಾದರೂ ಒಂದು ಸಿಕ್ಕಿರುತ್ತಲ್ಲ ಅದನ್ನು ಇಟ್ಕೊಂಡು ಹಾಳು ಮಾಡೋ ಅಂಥ ಕೆಲಸದಲ್ಲಿ ಫುಲ್ ಬ್ಯುಸಿ ಇರ್ತಾಳೆ. ಇನ್ನು ಅದಾಗಿದ ತಕ್ಷಣ ಇವತ್ತು ಸಿಂಪಲ್ ಆಗಿ ವೈಟ್ ಚಿತ್ರಾನ್ನ ಮಾಡಿದ್ದೆ. ಅನ್ನ ಜಾಸ್ತಿ ಇದೆ ಅಂತ ಹೇಳಿ ಚಿತ್ರಾನ್ನ ಮಾಡಿದ್ದೆ. ಲಂಚ್ ಬಾಕ್ಸ್ಗೆ ಅವಲಕ್ಕಿ ಮಾಡಿದ್ದೆ. ಒಂದೇ ಸರಿ ಒಗ್ಗರಣೆ ಮಾಡಿಟ್ಕೊಂಡು ಡಿವೈಡ್ ಮಾಡಿಕೊಂಡು ಚಿತ್ರಾನ್ನ ಇವಾಗ ಕೊಟ್ಟಿದ್ದೀನಿ ತಿನ್ನೋದಕ್ಕೆ. ಜೊತೆಲಿ ನಾನು ತಿಂತಾ ಇದ್ದೀನಿ ಕುತ್ಕೊಂಡು, ಯಾಕೋ ಸುಸ್ತಾಯಿತು ಅನ್ನೋ ಕಾರಣಕ್ಕೆ. ಇನ್ನು ಬಿಟ್ಟರೆ ಲಂಚ್ ಬಾಕ್ಸ್ಗೆ ಅವಲಕ್ಕಿ ಹಾಕಿಟ್ಟಿದ್ದೀನಿ. ಯಾಕೋ ಇವತ್ತು ಸುಸ್ತು ಅನ್ನಿಸ್ತಾ ಇದೆ ನನಗೆ, ಮಾರ್ನಿಂಗ್ ಊಟ ಬೇಕು ಅಂತ ಅನಿಸ್ತಿದೆ, ಅದಕ್ಕೆ ನಾನು ತಿಂತಾ ಇದ್ದೀನಿ, ನೀವು ತಿನ್ನಿರಿ ಅಂತ ಹೇಳಿ ಸೈಡ್ಗೆ ಹಾಕಿಟ್ಟಿದ್ದೀನಿ. ಅವ್ರು ತಿನ್ನಲ್ಲ ಅಂತ ಗೊತ್ತು, ಚಿಟ್ಟಿ ಹೆಂಗೋ ಕಂಪ್ಲೀಟ್ ಮಾಡ್ತಾನೆ, ಮಿಟ್ಟಿಗೆ ನಾನು ಇನ್ನೊಂದು ರೌಂಡ್ ತಿನ್ಸಿದ್ರೆ ಆಯಿತು. ಸೊ ಫಸ್ಟ್ ನಾವು ಊಟ ಮಾಡೋಣ ಅಂತ ಅನ್ಕೊಂಡು ಊಟ ಮಾಡ್ತಾ ಇದ್ದೀನಿ. ಅವರಿಬ್ರಿಗೂ 2 ತಟ್ಟೆ ಹಾಕ್ಕೊಟ್ಟು, ಯೂನಿಫಾರ್ಮ್ ಅಲ್ಲ ಸಾರಿ ಇವತ್ತು ಕಲರ್ ಡ್ರೆಸ್, ಬಿಕಾಸ್ ವೆಡ್ನೆಸ್ಡೇ ಆಗಿರೋದ್ರಿಂದ ಕಲರ್ ಡ್ರೆಸ್ ಹಾಕೊಂಡಿದ್ರು. ನಾನು ಇಲ್ಲಿ ಲಾಗ್ನ 2 days ಆದ್ಮೇಲೆ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಕನ್ಫ್ಯೂಷನ್ ಆಯಿತು. ಇನ್ನು ಮಿಟ್ಟಕ್ಕನ್ನ
ಚಿಟ್ಟಿಗೆನ ರೆಡಿ ಮಾಡ್ತಾ ಕೂತ್ಕೊಂಡಿದ್ದೀನಿ. ಕಲರ್ ಡ್ರೆಸ್ ಇವತ್ತು ಚೆಂದ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಇನ್ನು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿಟ್ಟಿದ್ನಲ್ಲ, ಚಿಟ್ಟಿಗೆ ನೀರು ತುಂಬೋದಕ್ಕೆ ಹೇಳಿದ್ದೀನಿ. ಪ್ರತಿದಿನ ಅವ್ನ ಕೆಲಸ. ಚಿಟ್ಟಿ ನನಗೆ ಇಷ್ಟೆಲ್ಲ ಕೆಲಸ ಇರುತ್ತೆ, ಅದ್ರ ನಡುವೆ ನನಗೆ ಸ್ಟ್ರೆಸ್ ಆಗುತ್ತಪ್ಪಿ. ನಂದು ತಲೆ ನೋಡಿದ್ರೆ ಎನಿ ಟೈಮು ಇವತ್ತು ಯಾರಾದರೂ ವೀಡಿಯೋಸ್ ಕೇಳ್ತಾರಾ, ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಶೂಟ್ಸ್ದೆಲ್ಲ ಪೆಂಡಿಂಗ್ ವರ್ಕ್ಸ್ ಅಂತಲೇ ಓಡ್ತಿರುತ್ತೆ. ನನಗೊಂದು ಸ್ವಲ್ಪ ಸ್ಟ್ರೆಸ್ ಅನಿಸುತ್ತೆ. ನಿಮ್ಮಪ್ಪ ಬೇರೆ ಇರಲ್ಲ, ನಿಮ್ಮಿಬ್ಬರೂ ಪ್ಲಸ್ ನಮ್ಮ ಮಿಂಚುನೂ ಕರ್ಕೊಂಡು ಹೋಗ್ಬೇಕು ಸ್ಕೂಲಿಗೆ, ನಮ್ಮ ಬುಜ್ಜಿನೂ ಬರ್ತಾನೆ. ಒಟ್ಟಿನಲ್ಲಿ ನಾನು ಪ್ರತಿದಿನ 4 ಜನನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಹೋಗೋದು ನೋಡಿ ನಮ್ಮ ಅಕ್ಕರೆಲ್ಲ ರೋಡಲ್ಲಿ ನಿಂತ್ಕೊಂಡು ಆಗ್ತಿರ್ತಾರೆ, ಫುಲ್ ಲಗೇಜ್ ತೊಗೊಂಡು ಹೋಗ್ತಿರ್ತೀಯಲ್ಲ ಅಂತೇಳಿ. ಹಾಗೆ ಅದಕ್ಕೆ ಅದೆಲ್ಲ ಇರುತ್ತಲ್ಲ, ನಾನು ಸ್ವಲ್ಪ ಫ್ರೀ ಆಗಬೇಕು ಅಂತಂದರೆ ನಾನು ಎಲ್ಲ ಲಂಚ್ ಎಲ್ಲ ಮಾಡಿರ್ತೀನಿ. ಮಿಟ್ಟುಗೆ ರೆಡಿ ಮಾಡೋದ್ರೊಳಗಡೆ ನೀನು ಲಂಚ್ ಬಾಕ್ಸ್ ರೆಡಿ ಮಾಡ್ಕೋಬೇಕು ಅಂತಂದಾಗ ಅವ್ನು ಹೋಗಿ 2 ಬಾಕ್ಸಲ್ಲಿ ನೀರು ತುಂಬಿಕೊಂಡು ಈ ಥರ ಲಂಚ್ ಬಾಕ್ಸ್ ರೆಡಿ ಮಾಡಿಟ್ಟು ಕೂತ್ಕೊತಾನೆ. ಪರವಾಗಿಲ್ಲ, ನಾನು ಏನೇ ಹೇಳಿದ್ರು ಕೂಡ ಕೇಳ್ತಾನೆ ನನ್ನ ಮಗ. ಅದಂತೂ ತುಂಬ ಖುಷಿ. ಸಮ್ಟೈಮ್ಸ್ ಅವನೇ ಕಸ ಹೊಡಿತಾನೆ. ಆ್ಯಕ್ಚುಲಾಗಿ ಕಸ ಹೊಡಿಯೋಕೆ ಹಚ್ತೀನಿ. ನಾವು ಆದಷ್ಟು ಜಾಸ್ತಿ ಜವಾಬ್ದಾರಿಗಳನ್ನ ಅವ್ರಿಗೆ ಕೊಡ್ಬೇಕು ಫ್ರೆಂಡ್ಸ್. ತೀರಾ ಚಿಕ್ಕ ಮಕ್ಕಳು ಅಂತ ಅಂದ್ಕೊಂಡು ಅವ್ರನ್ನ ನಾವೇನಾದರೂ ಫ್ರೀಯಾಗಿ ಬಿಟ್ವಿ ಅಂದರೆ ಅದು ತುಂಬ ಕೆಟ್ಟ ಪರಿಣಾಮವಾಗಿ ಬೀರುತ್ತೆ. ಆ ಭಯ ಕೂಡ ಹೌದು ನನಗೆ. ಹಾಗಾಗಿ ಇಬ್ರಿಗೂ ಹಚ್ತಿರ್ತೀನಿ ಕೆಲಸನ. ನಮ್ಮ ಮಿಟ್ಟಿಗೆ ಸಮ್ಟೈಮ್ಸ್ ಎಲ್ಲ ವಸ್ತುಗಳು ಹಾಲಲ್ಲಿ ಏನಾದರೂ ಇತ್ತು ಅಂತಂದರೆ ತೊಗೊಂಡೋಗಿ ಸಿಂಕ್ಗೆ ಹಾಕು ಅಂತ ಹೇಳ್ತಾ ಇರ್ತೀನಿ. ಮತ್ತು ನಮ್ಮ ಚಿಟ್ಟಿಗೆ ಕಸ ಹೊಡಿಯೋದಕ್ಕೆ ಹಚ್ತೀನಿ. ಅವ್ನು ಚಿಟ್ಟಿ ಬೇಜಾರಾಗ್ತಾನೆ, ಮಿಟ್ಟುಗೆ ಹೇಳು ಅಂತೇಳಿ. ಅವಾಗ ಹೇಳ್ತಿರ್ತೀನಿ, ನೀನು ಅವಳಿಗಿಂತ 3 ವರ್ಷ ದೊಡ್ಡವನು, ಇನ್ನೂ 3 ವರ್ಷ ಆದರೆ ಅವಳಿಗೂ ನಿನಗಿಂತ ಡಬಲ್ ಕೆಲಸ ಹೇಳ್ತೀನಿ, ಅವಳೇ ಎಲ್ಲ ಮನೇಲಿ ಕೆಲಸ ಮಾಡೋದು, ನೀನು ಮಾಡು ಅಂತಂದಾಗ ಸಮಾಧಾನವಾಗಿ ಮಾಡ್ತಾನೆ. ಇಲ್ಲಾಂದರೆ ಸಿಟ್ಟು ಮಾಡ್ತಿರ್ತಾನೆ. ಹಾಗೆ ಇನ್ನು ಮಿಟ್ಟುಗೆ ಇವಾಗ ರೆಡಿ ಮಾಡ್ತಾ ಇದ್ದೀನಿ, ಜಡೆ ಹಾಕ್ತಾ ಇದ್ದೀನಿ. ಸೊ ಇನ್ನು ರೆಡಿ ಮಾಡೋದು ಪ್ರತಿ ದಿನದ ಕೆಲಸ. ಆ್ಯಂಡ್ ದಿವ್ಯಾ ಇದೇ ಆಯಿತು ಒಂದೇ ಥರ ರೋಟೀನ್ಸ್ ಅಂತ ಅನ್ಬೇಡಿ. ನಂದು ಆ್ಯಕ್ಚುಲಿ ಲೈಫ್ ರೋಟೀನ್ಸ್ ಇರೋದೇ ಹಿಂಗೆ. ಆಲ್ಮೋಸ್ಟ್ ಬಿಸಿ ಮಾಮ್ ಆಫ್ 3 ಹೆಂಗಿರ್ತಾರೆ ಅದೇ ಥರ ಇದ್ದೀನಿ. ಸೊ ಸಾಧ್ಯ ಆದಷ್ಟು ನನ್ನ ಡೈಲಿ ರೋಟೀನ್ಸಲ್ಲಿ ಸ್ವಲ್ಪ ಚೇಂಜಸ್ ಆಗಿರ್ಬೋದು, ನನ್ನ ಥಾಟ್ಸ್ ಆಗಿರ್ಬೋದು. ಸೊ ನಮ್ಮದು ಏನೇನೆಲ್ಲ ಕಥೆಗಳಿದೆ ಅದನ್ನೆಲ್ಲ ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ಮೇ ಬಿ ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಾದರೂ ಶೇರ್ ಮಾಡಬೇಕು ಅಂತ ಇದ್ದರೆ, ಈ ಯಾವ ಥರದ ವ್ಲಾಗ್ಸ್ನ ನೀವು ನೋಡೋದಕ್ಕೆ ಇಷ್ಟಪಡ್ತೀರಿ, ಆ ಥರದ್ದು ಏನಾದರೂ ಇತ್ತು ಅಂತಂದರೆ ಡೆಫಿನೆಟ್ಲಿ ನೀವು ನನಗೆ ಕಮೆಂಟ್ ಮೂಲಕ ಶೇರ್ ಮಾಡ್ಕೋಬೋದು. ಇನ್ನು ನಾನು ಹೇಳಿದ್ನಲ್ಲ, ನನ್ನ ಮಗಳು ಅರ್ಧಂಬರ್ಧ ತಿಂತಾಳೆ ಅಂತೇಳಿ. ಸೊ ನೋಡಿ, ಸ್ವಲ್ಪ ಅರ್ಧ ಗಂಟೆ ಟೈಮ್ ಇತ್ತು ಅಂತ ಹೇಳಿ ಆರಾಮಾಗಿ ತಿನ್ನಿಸ್ಕೊಂತ ಕೂತ್ಕೊಂಡಿದ್ದೆ. ಅವಳು ಬಟ್ಟೆನ ನಾನು ಒಂದ್ಸರಿ ಹೇಳ್ಕೊಟ್ರೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಚೆನ್ನಾಗಿ ಕೂತ್ಕೊತಾಳೆ. ಬಟ್ ಇವತ್ತು ಹೇಳ್ಕೊಡ್ಬೇಕು ಅಂತ ಅನ್ನಿಸ್ತು ಫ್ರೆಂಡ್ಸ್. ಹಾಗಾಗಿ ಏನು ಡೀಟೇಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಅದೇ ಥರ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಬಿಕಾಸ್ ನನ್ನ ಲಾಗ್ಸ್ನ ತುಂಬ ಜನ ಪೇರೆಂಟ್ಸ್ ನೋಡ್ತಾ ಇರೋದ್ರಿಂದ ಇದು ಯೂಸ್ಫುಲ್ ಅಂತ ಅನ್ನಿಸ್ತು. ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಏನು ಮಾಡ್ತಿದ್ದೀನಿ ಗೊತ್ತಾ, ಮಿಟ್ಟುಗೋಸ್ಕರ ಒಂದು ಅರ್ಧ ಗಂಟೆ ಹೇಳ್ಕೊಡ್ತಾ ಇದ್ದೀನಿ ಯಾವ ಥರ ಕುತ್ಕೋಬೇಕು ನಾವು, ನಮ್ಮ ಡ್ರೆಸ್ ಸೆನ್ಸ್ ಹೆಂಗಿರಬೇಕು ಅಂತ. ಈ ಡ್ರೆಸ್ ಸೆನ್ಸ್ ವಿಚಾರದಲ್ಲಿ ನಮ್ಮ ಮನೇಲಿ ನನಗೆ ಇವತ್ತಿನವರೆಗೂ ಅನ್ನೋದು ಅಂತಂದರೆ ಬೆಸ್ಟ್. ಸೊ ನನಗೆ ಅದ್ರ ಬಗ್ಗೆ ತುಂಬ ಖುಷಿ ಇದೆ ಫ್ರೆಂಡ್ಸ್. ಯಾಕಂದರೆ ನಾನು ಮುಂಚೆಯಿಂದ ಆ ವಿಚಾರದಲ್ಲಿ ತುಂಬ ಸ್ಟ್ರಿಕ್ಟ್. ನನಗೆ ಬಟ್ಟೆ ಹಿಂಗೆ ಹಾಕಬೇಕು ಹಾಗೆ ಹಾಕ್ಬೇಕಂತಲ್ಲ, ಕಂಫರ್ಟಬಲ್ ಆಗಿರಬೇಕು. ನಮ್ಮ ಎದುರುಗಡೆ ಇರೋಂಥ ವ್ಯಕ್ತಿಗಳಿಗೆ ಮುಜುಗರ ಆಗಬಾರ್ದು. ಆಮೇಲೆ ನಮಗೇನು ಇಷ್ಟ ಆಗುತ್ತೆ ಅದನ್ನು ನಾವು ಹಾಕುವಂಥ ರೈಟ್ಸ್ ಇದೆ. ಹಾಗಂತ ಮೈ ಕಾಣೋ ಥರ ಬಟ್ಟೆ ಹಾಕೊಳ್ಳೋವಂಥದ್ದು, ಆಮೇಲೆ ಸ್ಟೈಲಿಶ್ ಆಗಿರೋಂಥ ಬಟ್ಟೆಗಳನ್ನ ನಾನು ಹೇಟ್ ಮಾಡ್ತಾ ಇಲ್ಲ. ಈವನ್ ಅವ್ರ ಇಂಟ್ಯೂಷನ್ ಅದನ್ನು ಹೇಳ್ತಾ ಇದೆ, ಅವ್ರಿಗೆ ತುಂಬ ಕಂಫರ್ಟಬಲ್ ಇದೆ ಅಂತಂದರೆ ಆ ಒಂದು ಫ್ಯಾಷನ್ ಟ್ರೆಂಡಿಂಗಲ್ಲಿ ಅವ್ರು ಬೆಳೆದಿದ್ದಾರೆ, ಅವ್ರದ್ದು ಬ್ಯಾಕ್ಗ್ರೌಂಡ್ ಹಾಗೆ ಇದೆ ಅಂತಂದರೆ ಇಟ್ಸ್ ಓಕೆ. ಬಟ್ ನನಗೇನು ನಾನು ಬೆಳೆದಿರೋದು ಹಿಂಗಲ್ಲ. ಸೊ ನನ್ನ ಮಗಳಿಗೆಲ್ಲೋ ಅದನ್ನು ನಾನು ಹೇಳ್ಕೊಡ್ಲಿಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಇವತ್ತು ಕುತ್ಕೊಂಡು ನೀಟಾಗಿ ಹೇಳ್ಕೊಡ್ತಾ ಇದ್ದೆ. ಎಷ್ಟು ಚೆನ್ನಾಗಿ ಅವಳು ಅದನ್ನು ತಗೊಂಡ್ಲು ಗೊತ್ತಾ. ಅಂದರೆ ಏನಾದರೂ ಹೇಳ್ಕೊಟ್ರೆ ಬೇಗ ಅದನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಾಳೆ. ಇವಾಗ ಕುತ್ಕೊತಾ ಇದ್ದಾಳೆ ನೋಡಿ, ಮಿಟ್ಟು ಇದನ್ನೇ ಹೇಳಿದ್ದು ಅಂದ ತಕ್ಷಣ ಹಿಂಗೆ ನೀಟಾಗಿ ಕುತ್ಕೊತಾಳೆ. ಮತ್ತು ಯಾವ ಥರ ಕುತ್ಕೋಬೇಕು, ಮತ್ತು ಹಿಂದ್ಗಡೆಯಿಂದ ಬಟ್ಟೆ ಸರಿ ಮಾಡ್ಕೊಂಡು ಹೆಂಗೆ ಕುತ್ಕೋಬೇಕು ಅಂತ ಹೇಳಿ ನಮ್ಮ ಚಿಟ್ಟಿ ಒಂದು ಕ್ವಶನ್ ಕೇಳಿದಾಗ, ಅಮ್ಮ ಇದು ನನ್ಗಲ್ವಲ್ಲ ಅಂತ ಹೇಳಿ. ಸೊ ಅವಾಗ ಹೇಳ್ಕೊಡ್ತಾ ಇದ್ದೆ ಚಿಟ್ಟಿಗೋಸ್ಕರ. ಏನಂತ ಗೊತ್ತಾ, ನೀನು ಗಂಡ್ಮಗ ಆದರೆ ನಿನಗೆ ಇದೆಲ್ಲದೂ ಕೂಡ ಗೊತ್ತಿರಬೇಕು. ನೀ ಇದನ್ನು ಫಾಲೋ ಮಾಡಲ್ಲ, ಆದರೆ ಇದ್ರ ಬಗ್ಗೆ ನಿನಗೆ ಜ್ಞಾನ ಇರಬೇಕು. ತುಂಬ ದೊಡ್ಡವನಾಗ್ತಾ ಇದೆಯಾ, 2 ತಂಗಿರಿದ್ದಾರೆ, ಮನೇಲಿ 3 ಜನ ಹೆಣ್ಮಕ್ಳಿದ್ದಾರೆ, ನೀನು ನಿಂತಿದ್ದಂಥದ್ದೆಲ್ಲ ಕಲಿಬೇಕು ಅಂತ ಹೇಳಿ ಪ್ರತಿ ಸರಿ ಹೇಳ್ಕೊಡ್ತಾ ಇರ್ತೀನಿ. ಹಾಗೆ ಇವತ್ತು ಕೂಡ ಒಂದು ಸ್ವಲ್ಪ ಎಕ್ಸ್ಟ್ರಾ ಕ್ಲಾಸು. ನಿನಗೂ ಕೂಡ ಗೊತ್ತಿರ್ಬೇಕಾದ್ರೆ ನೀನು ಫಾಲೋ ಮಾಡಲ್ಲ. ಅರ್ಥ ಆಯ್ತಾ? ಗಂಡು ಮಕ್ಕಳು ಅಂತಂದ್ರೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಮಾಡೋದೊಂದು, ಮತ್ತೆ ಹೆಣ್ಮಕ್ಳದೆಲ್ಲ ಅರ್ಥ ಮಾಡ್ಕೊಳ್ಳೋದೊಂದು. ಅರ್ಥ ಆಯ್ತಾ? ಯಾರ ಮನೆಗಾದ್ರೂ ಒಳಗಡೆ ಹೋಗ್ಲಿ, ಅವಾಗ ಏನನ್ಬೇಕು, ಯಾರಾದ್ರೂ ಮನೆ ಒಳಗಡೆ ಹೋಗ್ತಾ ಇದೀವಿ ಅಥವಾ ರೂಮ್ ಒಳಗಡೆ ಹೋಗ್ತಾ ಇದೀವಿ ಅಂದಾಗ ನಾವೇನು ಮಾಡಬೇಕು, ಏನು ಮಾಡಬೇಕು? ಮತ್ತೆ ಅಕ್ಕ, ಅಣ್ಣ, ಅಮ್ಮ, ಅವ್ವ ಹಿಂಗೆ ಹೋಗ್ಬೇಕು. ಯಾವ್ಯಾವ ಟೈಮಿಗೆ ಏನಾದರೂ ಹೇಳಬೇಕು ಅಂತ ಇದ್ದಾಗ ಮಾತ್ರ ಈ ಥರ ಹೇಳ್ಕೊತ ಕುತ್ಕೊಂಡಿರ್ತೀನಿ. ಹಂಗಾಗಿ ಪ್ರತಿ ಸರಿ ಏನಲ್ಲ, ಇವಾಗ ಎಮರ್ಜೆನ್ಸಿ ಬಂತು, ಈ ವಿಚಾರ ನೀವು ಹೇಳ್ಕೊಡ್ಬೇಕು ಇವ್ರಿಗೆ ಅಂತಂದ ಹೇಳ್ಕೊಡ್ತೀನಿ. ಅವ್ರು ಚಿಕ್ಕವರೋ ದೊಡ್ಡವರೋ ಗೊತ್ತಿಲ್ಲ, ಆದರೆ
ಇವತ್ತಿನ ಜನ್ರೇಷನ್ ನೋಡಿದ್ರೆ ಹಾಗೆಲ್ಲ ಅನ್ಸುತ್ತೆ, ನಮಗಿಂತ ಸ್ಪೀಡ್ ಇದ್ದಾರೆ, ನಮಗಿಂತ ಬುದ್ಧಿವಂತರಿದ್ದಾರೆ, ಸೊ ನಾವೇ ಲೇಟಾಗಿ ಕಲ್ತಿರೋದು, ಅವ್ರಿಗೆ ಬೇಗನೆ ಹೇಳ್ಕೊಡ್ಬೇಕು ಅಂತ ಅನ್ಸುತ್ತೆ. ಮತ್ತೆ ಇನ್ನೊಂದು ಪ್ರೆಷರ್ ಹಾಕ್ಬಾರ್ದು ಅಂತಲೂ ಅನ್ಸುತ್ತೆ. ಸಮ್ಟೈಮ್ಸ್ ಎಲ್ಲದನ್ನು ನಾವು ಹೇಳ್ಕೊಟ್ರೇನೆ ಬರಲ್ಲ, ಅವರ ವ್ಯಕ್ತಿತ್ವ, ಅವ್ರ ಗುಣಗಳು ಹೆಂಗಿರುತ್ತೋ ಆ ರೀತಿನೂ ಕೂಡ ಹೋಗ್ತಿರುತ್ತೆ. ಸೊ ಹಾಗೆ ಈ ಥರ ಇನ್ನಷ್ಟು ಹೇಳ್ಕೊಡ್ತಾ ಇರ್ತೀನಿ ನಮ್ಮ ಚಿಟ್ಟಿಗೋಸ್ಕರ, ಬಿಕಾಸ್ ನಮ್ಮ ಚಿಟ್ಟಿಗೆ ಆಲ್ರೆಡಿ ಎಲ್ಲ ಅರ್ಥ ಆಗುತ್ತೆ ಅನ್ನೋ ಥರ. ಇನ್ನು ಮಿಂಚುನು ಕರ್ಕೊಂಡು ಅಮ್ಮನ ಮನೆಗೆ ಹೋಗಿ ಅವ್ರನ್ನೆಲ್ಲ ಬಿಟ್ಟು ಇನ್ನು ನಾನು ಅವಳಿಗೆ ಬರೋವಾಗ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಯಾಕಂದರೆ ಮನೇಲಿ ತುಂಬ ಕೆಲಸ ಇದೆ ಅಮ್ಮ, ನಿನ್ನೆ ಬೇರೆ ನಂದು ಬರೀ ಶೂಟ್ಸ್ ಆಯಿತು, ಇವತ್ತು ಯಾವುದು ಶೂಟ್ ಇಲ್ಲ, ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ ಅಂತ ಹೇಳಿದ್ದೆ ಅಮ್ಮಂಗೆ, ಹಂಗಾಗಿ ಬಿಟ್ಟು ಹೋಗು ಅಂತ ಹೇಳಿದ್ರು. ಈ ಥರ ಸ್ವಲ್ಪ ಜಾಸ್ತಿ ಕೆಲಸ ಇದ್ದಾಗ ನಾನು ಮಿಂಚು ಬಿಟ್ಟು ಬಂದ್ರೆ ಫ್ರೆಂಡ್ಸ್ ನನಗೆ ಕೆಲಸ ಆಗೋದಿಲ್ಲ. ಅಂದರೆ ಏನು ಮಾಡ್ತಾಳೆ ಗೊತ್ತಾ, ರೂಮಲ್ಲಿ ಮಲ್ಕೊಂಡಿರ್ತಾಳೆ, ಫೋನ್ ನೋಡ್ತಿರ್ತಾಳೆ, 30 ಸರಿ ಕರೀತಾಳೆ ಅರ್ಧ ಗಂಟೆಲಿ, ಹಂಗೆ ಮಾಡ್ತಿರ್ತಾಳೆ, ತಲೆ ಕೆಟ್ಟೋಗುತ್ತೆ. ಸುಮ್ಮನೆ ಕರೀತಾಳೆ, ಫೋನ್ ಆಫ್ ಮಾಡ್ತಾಳೆ, ಕರೀತಾಳೆ, ತಕ್ಕೊಡು ಅಂತಾಳೆ, ಹಾಲು ಕೊಡು ಅಂತಾಳೆ, ಫ್ಯಾನ್ ಆಫ್ ಮಾಡು ಅಂತಾಳೆ, ಆನ್ ಮಾಡು ಅಂತಾಳೆ, ಹೀಗೆ ಬೇಕಂತ ಕಾಟ ಕೊಡೋ ರೀತಿಯಾಗಿ ಕಾಟ ಕೊಡ್ತಿರ್ತಾಳೆ. ಅದಕ್ಕೆ ಅವಳನ್ನ ಬಿಟ್ಟು ಬಂದೇ ಕೆಲಸ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವತ್ತು ನಂದು ಒನ್ ಹೋಮ್ ರೆಸ್ಪಾನ್ಸಿಬಿಲಿಟಿ ಅಂತ ಏನು ಐಡಿಯಾ ಮಾಡ್ತಾ ಇದ್ದೀನಲ್ಲ, ಅಂದರೆ ದಿನಕ್ಕೊಂದು ರೆಸ್ಪಾನ್ಸಿಬಿಲಿಟಿ ಕಂಪ್ಲೀಟ್ ಮಾಡಬೇಕು ಮನೆ ವಿಚಾರದಲ್ಲಿ ಅಂತ. ಹಂಗೆ ಹೇಳೋದಾಯ್ತು ಅಂದರೆ ಇವತ್ತು ಕಂಪ್ಲೀಟ್ ಆಗಿ ನಂದು ಅಡುಗೆ ಮನೆ ಕ್ಲೀನ್ ಆಗಬೇಕು ಅಂತ ಬರ್ಕೊಂಡಿದ್ದೆ. ಹಾಗಾಗಿ ಇವತ್ತು ಅಡುಗೆ ಮನೆ ಕ್ಲೀನ್ ಮಾಡಬೇಕಲ್ಲ, ಸೊ ಎಲ್ಲ ಒಂದು ಕಡೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ಅಡುಗೆ ಮನೆ ಕ್ಲೀನ್ ಮಾಡ್ತಾ ಮಾಡ್ತಾ ಕೆಲವೊಂದಷ್ಟು ವಿಚಾರಗಳು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನೀವು ಲಾಸ್ಟ್ ಟೈಮ್ ಕೇಳಿದ್ರಲ್ಲ ಸ್ಕೂಲ್ ವಿಚಾರ, ಮಕ್ಕಳ ವಿಚಾರ, ಅದನ್ನು ಶೇರ್ ಮಾಡ್ಕೋಬೇಕು ಅಂತ. ಇರೋ ಒಂದಷ್ಟು ಪಾತ್ರೆಗಳನ್ನ ವಾಶ್ ಮಾಡಿದ ಮೇಲೇ ಇದನ್ನೆಲ್ಲ ತಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಒಂದು ತಿಂಗಳಾಯಿತು ನಾನು ಇದನ್ನೆಲ್ಲ ತೆಗೆದು, ಅದಕ್ಕೆ ಇವತ್ತೊಂದು ಸ್ವಲ್ಪ ತಕ್ಕೊಂಡು ನೀಟಾಗೆಲ್ಲ ಒರೆಸ್ಕೊಂಡು ಮಾಡ್ಕೊತಾ ಇದ್ದೀನಿ. ಬಟ್ ಗ್ಯಾಸ್ ಅವಾಗವಾಗ ತಿಕ್ಕಿ ತೊಳಿತಾ ಇರ್ತೀನಿ, ಅವಾಗವಾಗ ಅಂದರೆ ವಾರದಲ್ಲಿ 2-3 ಸರಿ ಅಂದರೂ ಮಾಡ್ಕೊತೀನಿ. ಸೊ ಇನ್ನು ಧೂಳೆಲ್ಲ ತಕ್ಕೊಂಡು ಮತ್ತು ಯಾವುದೇ ಧೂಳಾಗಿರುತ್ತೆ ಬಾಕ್ಸಸ್ ಎಲ್ಲ, ಅದನ್ನೆಲ್ಲ ಒಂದು ಹಸಿ ಬಟ್ಟೆಯಿಂದ ಒರೆಸ್ಕೊಂಡು ರೀಪ್ಲೇಸ್ ಮಾಡಿ ಇಕ್ತಾ ಇದ್ದೀನಿ. ಮತ್ತು ಪೇಪರ್ ಕೂಡ ಚೇಂಜ್ ಮಾಡಿರಲಿಲ್ಲ, ಅಲ್ಲಿ ಎಣ್ಣೆ ನೀರು ಸಮ್ಟೈಮ್ಸ್ ಹೋಗ್ತಿರುತ್ತೆ, ಚೆಲ್ತಿರುತ್ತೆ, ಅದೆಲ್ಲ ಹಾಗೆ ಹಸಿ ಆಗಿತ್ತು ಅಂತ ಹೇಳಿ ಇದನ್ನೆಲ್ಲ ತೆಗೆದು ಇಕ್ತಾ ಇರೋದು. ಸೊ ಫ್ರೆಂಡ್ಸ್, ಇನ್ನು ನನ್ನ ಮಕ್ಕಳ ವಿಚಾರ ಬಗ್ಗೆ, ಅಂದರೆ ಸ್ಕೂಲ್ದೆಲ್ಲ ಏನೇನು ಮಾಡ್ತಿದ್ದೀರಿ, ಹೆಂಗೆ ಮ್ಯಾನೇಜ್ ಮಾಡ್ತೀರಿ, ಯಾವ ಸ್ಕೂಲ್ಗೆ ಹಾಕಿದ್ದೀರಿ, ಫೀಸ್ ಎಷ್ಟಾಯಿತು, ಇದೆಲ್ಲ ಕೇಳ್ತಿದ್ರಲ್ಲ, ಸೊ ಅದಕ್ಕೆ ಹೇಳೋಣ ಅಂತ ಅಂದ್ಕೊಂಡೆ. ಏನಂತಂದರೆ ಇಬ್ಬರಿಂದ ಸೇರಿ ಸ್ಕೂಲ್ ಫೀಸ್ ಆಗಿರೋದು 25,000, ಇದ್ದಿದ್ದು 30. ಬಟ್ ನಮ್ಮದು 3 ಅಡ್ಮಿಷನ್ ಅಂತ ಹೇಳಿ ಸ್ವಲ್ಪ ಕಡಿಮೆ ಮಾಡಿಸಿ 25ಕ್ಕೆ ಕ್ಲೋಸಿಂಗ್ ಆಯಿತು. ಅದಾಗಿದ್ದಾಗ ಇನ್ನು ಒಂದು 5,000ದಲ್ಲಿ ಬುಕ್ಸು, ಯೂನಿಫಾರ್ಮು, ಅವ್ರದ್ದು ಸಾಕ್ಸು ಎಲ್ಲ ಏನಿದೆ ಅದನ್ನು ನೋಡ್ಕೊಂಡ್ವಿ. ಅದಾಗಿ ಇನ್ನು ಎಕ್ಸ್ಟ್ರಾ ಖರ್ಚು ಅಂತಂದರೆ ಇಡೀ ಆ್ಯನ್ಯುವಲ್ಗೆ ಸೇರಿ ಒಂದು 10,000 ಬರ್ಬೋದು. ಯಾಕೆಂದರೆ ಅವ್ರದ್ದು ಟ್ಯೂಷನ್ ಫೀಸ್ ಮತ್ತು ಅವಾಗವಾಗ ಚಿಕ್ಕ ಪುಟ್ಟ ಫೀಸ್ಗಳಿರುತ್ತೆ, ಎಕ್ಸಾಮ್ ಫೀಸ್ ಇರುತ್ತೆ, ಮತ್ತು ಇನ್ನು ಡ್ರೆಸ್ಗಳದ್ದಿರುತ್ತೆ, ಡ್ಯಾನ್ಸ್ ಅಂತ ಬಂತು ಅಂತಂದರೆ ಟೋಟಲಿ ಹೇಳಬೇಕು ಅಂದರೆ ಆ್ಯನ್ಯುವಲ್ ಒಂದು 10,000 ಬರ್ಬೋದು ಫ್ರೆಂಡ್ಸ್. ಸೊ ಕಂಪ್ಲೀಟಾಗಿ ನನ್ನ ಮಕ್ಕಳದು ಒಂದು 35ರಿಂದ 40 ಅಂತ ಇಟ್ಕೊಂಡ್ರು ಫುಲ್ ಕಂಪ್ಲೀಟ್ ಒಂದು ಇಯರ್ದು ಅವ್ರದ್ದು ಖರ್ಚು ಅಷ್ಟಾಗುತ್ತೆ ಅಂತ ನನ್ನ ಒಂದು ಎಸ್ಟಿಮೇಷನ್ ಇದೆ. ಈ ಒಂದು ಜಾಗದಲ್ಲಿ ಎಷ್ಟೋ ಜನ ಏನು ಮಾಡ್ತಿದ್ದಾರೆ ಅಂತಂದರೆ 1-1.5 ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ. ಬಟ್ ನನಗೂ ಕೂಡ ಒಂದು ಆಪ್ಷನ್ಸ್ ಅಂತ ಇತ್ತು, ಓಕೆ ಮಕ್ಕಳನ್ನ ಒಳ್ಳೆ ಸ್ಕೂಲ್ಗೆ ಹಾಕಬೇಕು, ಚೆನ್ನಾಗಿ ಓದಿಸ್ಬೇಕಂತ ಯಾರಿಗೆ ತಾನೇ ಇಷ್ಟ ಇರಲ್ಲ. ಹಾಗಂತ ಎಜುಕೇಷನ್ ಬೇರೆ ಆಗಲ್ಲ ಫ್ರೆಂಡ್ಸ್, ಎಲ್ಲಿ ನಾವು ಓದಿಸಿದ್ರು ಒಂದೇ ಎಜುಕೇಷನ್, ಒಂದೇ ಮೈಂಡ್ಸೆಟ್, ಅವ್ರದ್ದು ಮೈಂಡ್ಸೆಟ್ ಹೆಂಗಿರುತ್ತೆ ಅದೇ ಥರನೇ ಹೋಗುತ್ತೆ. ಬಟ್ ಅನ್ನೆಸೆಸರಿ ಪ್ರೆಷರ್ ಕೂಡ ಆಗ್ತಾ ಇದ್ದೀವೇನೋ ಅಂತಲೂ ಅನ್ನಿಸ್ಬಿಡುತ್ತೆ ಸಮ್ಟೈಮ್ಸ್. ಸೊ ನಾವು ಬಿಫೋರು ಚಿಟ್ಟಿಗೆ 40,000 ಫೀಸ್ ಕೊಟ್ಟು ಹಾಕಿದ್ವಲ್ಲ, ಅವಾಗಲೇ ನನಗೊಂದು ಎಕ್ಸ್ಪೀರಿಯನ್ಸ್ ಆಯಿತು. ಸುಮ್ಮನೆ ನನ್ನ ಮಗನಿಗೆ ಪ್ರೆಷರ್, ಇನ್ನೂ ಚಿಕ್ಕೊಂದಿರ್ತಿದ್ದ, ಅಳ್ತಾ ಇದ್ದ, ಆಮೇಲೆ ಆ ಫ್ರೀ ಅನ್ನೋದು ಅವ್ನ ಮೈಂಡಲ್ಲಿ ಅಂದರೆ ಮುಖದಲ್ಲಿ ಕಾಣಿಸ್ತಿರಲಿಲ್ಲ, ಕಾನ್ಫಿಡೆನ್ಸ್ ಅನ್ನೋದು ಕಾಣಿಸ್ತಿರಲಿಲ್ಲ ನನಗೆ. ಯಾವಾಗಲೂ ಭಯಪಟ್ಟು ಏನಾದರೂ ಕೇಳೋವಂಥದ್ದು, ಅದು ಇದು ಮಾಡೋವಂಥದ್ದು ಮಾಡ್ತಿದ್ದ. ಮತ್ತು ಇನ್ನು ಅವನಿಗೆ ಯಾವುದೇ ರೀತಿಯಾಗಿ ಇಂಪ್ರೂವ್ಮೆಂಟ್ ಅನ್ನೋದು ನನಗೆ ಕಾಣಿಸ್ತಿರ್ಲಿಲ್ಲ. ನಾವು ಯಾವಾಗ ಸ್ಕೂಲ್ ಚೇಂಜ್ ಮಾಡಿದ್ವಿ, ಒಂದು 2 ಮಂತ್ಸ್ ಅದಾದಮೇಲೆ ಅವಾಗ ನನಗೆ ರಿಯಾಲಿಟಿ ಅರ್ಥ ಆಯಿತು. ಓಕೆ, ಮಕ್ಕಳಿಗೆ ಮೇಯ್ನಾಗಿ ಕಾನ್ಫಿಡೆನ್ಸ್ ಅನ್ನೋದು ಮತ್ತು ಕಂಫರ್ಟ್ ಅನ್ನೋದು ಬಂದಾಗಲೇ ಅವರು ತುಂಬ ಚೆನ್ನಾಗಿ ಓದೋದಕ್ಕೆ ಸಾಧ್ಯ ಅಂತ ಹೇಳಿ. ಇನ್ನು ಸ್ಕೂಲಲ್ಲಿ ಮೇಡಮ್ ಈ ಥರ ನೀವು ಅರ್ಧಕ್ಕೆ ತಗೊಂಬಂದು ಸೇರಿಸಿದ್ದೀರಿ, ಆಲ್ರೆಡಿ 2 ಮಂತ್ಸ್ ಆಗಿಬಿಟ್ಟಿದೆ, ಹೆಂಗೋ ಏನೋ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೋಬೇಕು, ಹಾಗೆ ಹಿಂಗೆ ಅಂತಂದಾಗ ನಾನೇನು ಹೇಳಿದ್ದು, ಮೇಡಮ್ ಅವ್ನು ಹೆಂಗೆ ಓದಿದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಓದಲಿ, ನನಗೆ ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಸುಮ್ಮನೆ ಇದ್ದೆ. ಬಟ್ ಅದೇ ಟೀಚರ್ಸೇ ಇಯರ್ ಎಂಡಿಂಗಲ್ಲಿ ನಿಮ್ಮ ಮಗನೇ ಫಸ್ಟ್ ನಮ್ಮ ಕ್ಲಾಸಲ್ಲಿ ಅಂತಂದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಸೊ ಹಾಗೆ ನಮ್ಮ ಚಿಟ್ಟಿ ಚೆನ್ನಾಗಿ ಓದೋದಕ್ಕೆ ಸ್ಟಾರ್ಟ್ ಮಾಡ್ದೆ. ಆವಾಗ ನಾನು ಕೆಲವೊಮ್ಮೆ ಕೇಳ್ತಿದ್ದೆ, ನಿನಗೆ ಆ ಸ್ಕೂಲ್ಗೆ ಈ ಸ್ಕೂಲ್ಗೆ ಏನು ಕಂಪ್ಯಾರಿಸನ್, ಮತ್ತು ಯಾಕೆ ನಿನಗೆ ಚೆನ್ನಾಗಿ ಓದಬೇಕಂತ ಅನಿಸುತ್ತೆ, ಇದೆಲ್ಲ ಹೆಂಗೆ ಅರ್ಥ ಆಗುತ್ತೆ ನಿನಗೆ ಅಂತೆಲ್ಲ ಕೇಳ್ತಿರ್ತೀನಿ ಫ್ರೆಂಡ್ಸ್ ಕುತ್ಕೊಂಡು. ಇವತ್ತಿಗೂ ಅಷ್ಟೇ ಅವ್ನ ಮೈಂಡಲ್ಲಿ ಏನು ಓಡ್ತಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಕುತ್ಕೊಂಡು ಅವನ ಹತ್ರ ತುಂಬ ಮಾತಾಡ್ತೀನಿ. ಆವಾಗಲೇ ನನಗೆ ಅರ್ಥ ಆಗೋದು ಅವ್ನ ಮೈಂಡ್ ಸೆಟ್ ಏನು ಅಂತ ಹೇಳಿ. ಈವನ್ ಮಿಟ್ಟಿಗೂ ಕೂಡ ಅಷ್ಟೇ. ನಮ್ಮ ಚಿಟ್ಟಿ ಅವಾಗ ಹೇಳಿದ್ದೇನಂತಂದರೆ
ಅಮ್ಮ ಅವ್ರನ್ನ ಕಂಡ್ರೆ ಭಯ ಆಗ್ತಿತ್ತು, ಸ್ಟ್ರಿಕ್ಟ್ ಅಂತ ಅನಿಸ್ತಿತ್ತು, ಕಂಪ್ಲೀಟ್ ಮಾಡಲೇಬೇಕು, ಇದು ಓದಲೇಬೇಕು, ಮತ್ತು ಕ್ಲಾಸಲ್ಲಿ ಇಂಗ್ಲೀಷಲ್ಲೇ ಮಾತಾಡಬೇಕು. ನಾನು ನನ್ನ ಗಂಡ ಮನೇಲಿ ಇಂಗ್ಲೀಷ್ ಮಾತಾಡ್ತಾ ಇದ್ದರೆ ಕ್ಲಾಸಲ್ಲಿ ಕೂಡ ಮಾತಾಡೋದು ಓಕೆ, ಅದು ಅಡ್ಜಸ್ಟ್ ಆಗುತ್ತೆ. ನಾವಿಲ್ಲಿ ಕನ್ನಡ ಮಾತಾಡಿ ನಾವಿಲ್ಲಿ ತೆಲುಗು ಮಾತಾಡ್ತಾ ಇದ್ದು ಸ್ಕೂಲಲ್ಲಿ ಹೋಗಿದ ತಕ್ಷಣ ನೀನು ಇಂಗ್ಲೀಷೇ ಮಾತಾಡಬೇಕು ಅನ್ನೋವಾಗ ನನ್ನ ಮಕ್ಳಿಗೆ ಎಲ್ಲೋದು ಪ್ರೆಷರ್ ಅನ್ಸುತ್ತೇನೋ ಅಂತ ಹೇಳಿ ಫೀಲ್ ಆಯ್ತು ನನಗೆ. ಸೊ ಇನ್ನು ಕಡಿಮೆ ದುಡ್ಡು ಅಂತಂದಾಗ ಯಾಕೆ ನಾವು ಕಡಿಮೆ ಎಜುಕೇಷನ್ ಅಂತಲೇ ಯೋಚನೆ ಮಾಡ್ತೀವಿ, ಓದೋರು ಎಲ್ಲೇ ಇದ್ರೂ ಕೂಡ ಓದ್ತಾರೆ ಅಂತಲೂ ಕೂಡ ಅನ್ನಿಸ್ತು. ಅವಾಗ ನಾನು ಚೇಂಜ್ ಮಾಡ್ಕೊಂಡೆ. ಹಾಗಂತ ಇವಾಗ ಆಲ್ರೆಡಿ ದುಡ್ಡು ಖರ್ಚು ಮಾಡಿ ಓದಿಸ್ತಿರೋಂಥವ್ರನ್ನ ನಾನು ಯಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ. ಅದು ಕಂಪ್ಲೀಟ್ಲಿ ಅವರ ಒಂದು ಫೈನಾನ್ಷಿಯಲ್ ಸ್ಟೇಟಸ್ಗೆ ಈ ಸಂಬಂಧಪಟ್ಟಿರುವಂಥದ್ದು. ಸೊ ನಮ್ಮ ಫೈನಾನ್ಷಿಯಲ್ ಸ್ಟೇಟಸ್ಗೆ ಸಂಬಂಧಪಟ್ಟಂಗೆ ಹೇಳೋದಾಯಿತು ಅಂತಂದರೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಅಷ್ಟೊಂದು ಖರ್ಚು ಮಾಡೋವಂಥದ್ದು ನಮ್ಮ ಕೈಲಿ ಆಗಲ್ಲ. ಓಕೆ, ಯಾವುದೋ ಒಂದು ಪ್ರೆಷರಿಂದ ನಾವು ಹಾಕಿದ್ರು ಅಂತಂದ್ರೂ ಸೊ ಮಕ್ಕಳಿಗೆ ನಾವು 1 ವರ್ಷಕ್ಕೆ ಹೆಂಗೆ ಖರ್ಚು ಮಾಡ್ತೀವೋ ಅದಕ್ಕೋಸ್ಕರ ನಾವು ಮತ್ತೆ 2 ವರ್ಷ ಸಫರ್ ಆಗುವಂಥದ್ದು ಇರಬಾರ್ದು. ಹಾಗಿದ್ದಾಗ ನಾವು ಹೆಂಗೆ ಗ್ರೋತ್ ಆಗೋದಕ್ಕಾಗತ್ತೆ? ಸೊ ಈ ಥರದ್ದೆಲ್ಲ ಯೋಚನೆ ಮಾಡಿ ನಾನು ಡಿಸೈಡ್ ಮಾಡಿದ್ದು ಒಂದೇ, ಇವತ್ತು ಅವ್ರಿಗೇನು ಎಷ್ಟು ಕೊಡಬೇಕು ಅದಷ್ಟೇ ಕೊಡಬೇಕು. ಇಫ್ ಇನ್ ಕೇಸ್ ನಮ್ಮ ಕೈಯಲ್ಲಿ ಏನಾದರೂ ಆ ಥರ ಖರ್ಚು ಮಾಡೋವಂಥ ಶಕ್ತಿ ಇದೆ ಅಂತಂದಾಗ ಅದನ್ನು ಸೇವಿಂಗ್ಸ್ ಯಾಕೆ ಮಾಡಬಾರ್ದು? ಸೇವಿಂಗ್ಸ್ ಮಾಡಿದ್ರೆ ಒಂದು ಲೆಕ್ಕದಲ್ಲಿ ಇವತ್ತಿನ ರೇಟನ್ನು ಹೇಳ್ತಾ ಇದ್ದೀನಿ ನೋಡಿ. ನಮ್ಮ ಅಕ್ಕನ ಮಗನಿಗೆ ಸೈನ್ಸ್ಗೆ ಅಡ್ಮಿಷನ್ ಮಾಡಿಸೋದಕ್ಕೆ ಅಂತ ಹೋದಾಗ ಅಲ್ಲಿ ಖರ್ಚಾಗಿದ್ದು ಎಷ್ಟು ಗೊತ್ತಾ? 1.5 ಲಕ್ಷ, ಬರೀ ಸೈನ್ಸ್ PUC. ಹಾಗಿದ್ದಾಗ ಅವ್ನು ಸೆಕೆಂಡ್ ಇಯರ್ ಮುಗಿಸೋರೊಳಗಡೆ ಹತ್ತಿರ 4 ಲಕ್ಷದಿಂದ ಒಂದು 4.5 ಲಕ್ಷ ಆಗುತ್ತೆ. ಸೊ ಇವತ್ತು ನಾವು ಖರ್ಚು ಮಾಡುವಂಥ ದುಡ್ಡನ್ನು ಸೇವಿಂಗ್ಸ್ ಮುಖಾಂತರ ಮಕ್ಕಳಿಗೋಸ್ಕರನೇ ಮಾಡಿಟ್ರು ಕೂಡ ಮುಂದೊಂದು ದಿನ ಹೈಯರ್ ಎಜುಕೇಷನ್ ಅಂತ ಬಂದಾಗ ಅವ್ರಿಗೋಸ್ಕರ ನಾವು ಬೇರೆ ಯಾರ ಹತ್ರನೂ ಬೇಡೋ ಅಂಥ ಸಮಸ್ಯೆ ಬರಲ್ಲ. ಇದು ಬಂದು ಕಂಪ್ಲೀಟಾಗಿ ನನ್ನ ಒಪಿನಿಯನ್ ಆಗಿರುತ್ತೆ. ಮತ್ತು ನಾನು ಯಾವುದೇ ರೀತಿಯಾಗಿ ಪರ್ಸ್ನಲಿ ಯಾರಿಗೂ ಬ್ಲೇಮ್ ಮಾಡ್ತಾ ಇಲ್ಲ. ಮತ್ತು ಇವತ್ತು ಖರ್ಚು ಮಾಡ್ತಿರೋಂಥ ಪೇರೆಂಟ್ಸ್ಗಳದ್ದು ತಪ್ಪು ಅಂತಲೂ ಹೇಳ್ತಾ ಇಲ್ಲ. ಜಸ್ಟ್ ನನಗೆ ಅನಿಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಆ್ಯಸ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ನನ್ನ ಒಂದು ಐಡಿಯಾದಿಂದ ಮೇ ಬಿ ಯಾರಿಗಾದರೂ ಒಬ್ಬರಿಗೆ ಐಡಿಯಾ ಬರ್ಬೋದು ಅನ್ನೋ ಕಾರಣಕ್ಕೆ. ಸೊ ಇವತ್ತು ನಾವು ಸೇವಿಂಗ್ಸ್ ಮಾಡಿದ್ರೆ ಇವತ್ತಿನ ಜನ್ರೇಷನಲ್ಲಿ 5 ಲಕ್ಷ ಖರ್ಚಾಗ್ತಿದೆ ಗೊತ್ತಿಲ್ಲ. ನಮ್ಮ ಮಕ್ಕಳು 10th ಪಾಸ್ ಆಗಿ PUC ಓದೋ ರೇಂಜಲ್ಲಿ 1 to 2 ಆಗಿದ್ರೆ ಸೊ ಅವತ್ತು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಇವತ್ತು ಅನಗತ್ಯವಾಗಿ ಖರ್ಚು ಮಾಡೋದನ್ನು ಸ್ಟಾಪ್ ಮಾಡಿದ್ರೆ ಮೇ ಬಿ ಅದು ನಮಗೆ ಮುಂದೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದು ನನ್ನ ತಲೆಯಲ್ಲಿ ಪ್ರೆಸೆಂಟ್ ಓಡ್ತಾ ಇದೆ. ಸೊ ಇಬ್ಬರು ಹೆಣ್ಮಕ್ಳಿಗೋಸ್ಕರ ಏನೋ ಒಂದು ಯೋಜನೆಯಲ್ಲಿ ಒಂದು ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊತಾ ಇದ್ದೀನಿ, ಅವ್ರಿಗೆ ಹೆಲ್ಪ್ ಆಗಲಿ ಹೈಯರ್ ಎಜುಕೇಷನ್ಗೆ ಅಂತ ಹೇಳಿ. ಅದು ಬಿಟ್ಟರೆ ಇದೇ ರೀತಿಯಾಗಿ ಮೈಂಡ್ಸೆಟ್ ಏನಾದರೂ ನೀಡಿದೆನಾ ನನಗೆ ಅದಕ್ಕೋಸ್ಕರ ಖರ್ಚು ಮಾಡ್ತೀನಿ, ನೀಡಿಲ್ಲ ಅಂತಂದಿರೋದ್ರ ಬಗ್ಗೆ 1 ರೂಪಾಯಿನೂ ಖರ್ಚು ಮಾಡೋದಕ್ಕೆ ನನ್ನ ಮನ್ಸು ಬರಲ್ಲ. ಸೊ ಆ ಥರನೇ ಮಾಡ್ಕೊತಾ ಇರೋದು. ಹೀಗಾಗಿನೇ ಈ ಫೈನಾನ್ಷಿಯಲಿ ಒಂದು ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತಾ ಇರೋದು, ನನಗೆ ಪೀಸ್ ಆಫ್ ಮೈಂಡ್ ಇರೋದು. ಮಕ್ಕಳಿನ್ನು ತುಂಬ ಆಸೆಗಳನ್ನ ನಮ್ಮ ಹತ್ರ ವ್ಯಕ್ತಪಡಿಸ್ತಿರ್ತಾರೆ. ಅವ್ರಿಗೆ ಇದನ್ನು ಕೊಡಿಸ್ಬೇಕು ಅದನ್ನು ಕೊಡಿಸ್ಬೇಕಂತ ನಮಗೂ ಅನಿಸುತ್ತೆ. ಆದರೆ ಎಲ್ಲ ಕೊಡಿಸೋದ್ರ ಹಿಂದ್ಗಡೆ ಒಂದ್ಸರಿ ನನ್ನನ್ನು ಕೇಳೋದಾಯ್ತು ಅಂದರೆ ಯೋಚನೆ ಮಾಡಬೇಕು, ಇದು ನೀಡಿದೆನಾ ಅವ್ರಿಗೆ, ಇದು ಬೇಕಾ, ಇದನ್ನು ಕೊಟ್ಟರೆ ಅವ್ರು ಯಾವ ರೀತಿಯಾಗಿ ಬೆಳೆಸ್ಕೋಬೋದು ಅವ್ರ ಅಭ್ಯಾಸಗಳನ್ನ, ಈ ಥರದ್ದು ಕೂಡ ನಾನು ಯೋಚನೆ ಮಾಡ್ತಿರ್ತೀನಿ. ಯಾಕಂದರೆ ನಮ್ಮ ಕಣ್ಮುಂದೆ ಎಷ್ಟೋ ಜನ ಇವತ್ತು ಯಾವ್ಯಾವ ರೀತಿಯಾಗಿ ಹಾಳಾಗ್ತಾ ಇದ್ದಾರೆ ಅಂತಲೂ ನೋಡ್ತಾ ಇದ್ದೀವಿ, ಯಾವ್ಯಾವ ರೀತಿಯಾಗಿ ಉದ್ಧಾರ ಆಗ್ತಿದ್ದಾರೆ ಅಂತಲೂ ಕೂಡ ನೋಡ್ತಿದ್ದೀವಿ. ಇನ್ನೂ ನಾವು ಅದೇ ರೀತಿಯಾಗಿ ತಪ್ಪು ಮಾಡ್ತಾ ಇದ್ದರೆ ಎಷ್ಟೋ ತಪ್ಪುಗಳಾಗುತ್ತೆ ಅನ್ನೋದು ನನ್ನ ಒಪಿನಿಯನ್. ಸೊ ಹಂಗಾಗಿ 1 ಸೆಕೆಂಡ್ ಯೋಚನೆ ಮಾಡ್ತೀನಿ ನಾನು ಎಲ್ಲ ತೊಗೊಳೋದಕ್ಕಿಂತ ಮುಂಚೆ. ಮೀನ್ಸ್ ನನಗಾಗಿರಲಿ, ನನ್ನ ಮಕ್ಕಳೇ ಆಗಿರಲಿ, ನಮ್ಮ ಲೈಫ್ಗಾಗಿರಲಿ, ಇದು ನೀಡಿದೆನಾ, ಇದು ನಮ್ಮ ಲೈಫಿಗೆ ಬೇಕಾ, ಆ್ಯಕ್ಚುಲಿ ನಮಗೆ ಬೇಕಾ ಅಂತ ಯೋಚನೆ ಮಾಡಿ ದೆನ್ ಡಿಸೈಡ್ ಮಾಡ್ತೀನಿ. ನನ್ನ ಮಾತಲ್ಲಿ ಏನಾದರೂ ತಪ್ಪಿತ್ತು ಅಂದರೆ ದಯವಿಟ್ಟು ಕ್ಷಮಿಸಿ. ನನ್ನ ಒಪಿನಿಯನ್ಸ್ ಏನಿದೆ ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ, ಮೇ ಬಿ ನಿಮಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ. ಇನ್ನು ನಿಮ್ಗೆ ಏನು ಅನ್ನಿಸ್ತು ಅದನ್ನು ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಎಲ್ಲ ಮನೆ ನೀಟಿಟ್ಟು ಕಸ ಹೊಡ್ಕೊಂಡು ನಾನಿನ್ನು ಮಧ್ಯಾಹ್ನದಿಂದ ಸಂಜೆವರೆಗೂ ಶೂಟ್ಸ್ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಭಯಂಕರ ಹೆವಿ ವರ್ಕ್ ನಂದು ಇವತ್ತು. ಇನ್ನು ಕಂಪ್ಲೀಟ್ ಆಗುವಂಥ ಟೈಮಲ್ಲಿ ನಮ್ಮ ಮಿಂಚು ಜೊತೆ ಆಟಾಡ್ತಿದ್ದೀನಿ. ಅವಳಿಗೆ ಇವತ್ತು ತಲೆ ಸ್ನಾನ ಮಾಡಿಸಿದ್ದೆ. ಸೊ ನಾನು ಸ್ನಾನ ಮಾಡೋಕ್ಕಿಂತ ಮುಂಚೆ ಅವಳಿಗೂ ಕೂಡ ಸ್ನಾನ ಮಾಡಿ ಕೈ ಬಿಟ್ಬಿಡ್ತೀನಿ. ಸೊ ಕೈ ಬಿಟ್ಟಾಗ ಏನಾಯಿತು ಅಂತಂದರೆ ಹೋಗಿ ಪಾಪ ಫೋನ್ ನೋಡ್ತಿದ್ದಾಳೆ, ಹಾಗೆ ಮಲ್ಕೊಂಡಿದ್ದಾಳೆ. ಅವಳು ಮಲ್ಕೊಂಡ್ರೆ ಇನ್ನು ನನಗೆ ಹಬ್ಬನೇ ಫ್ರೆಂಡ್ಸ್. ಹಂಗಾಗಿ ಸೊ ಚೆನ್ನಾಗಿ ನಾನು ಎಲ್ಲ ವರ್ಕ್ಸ್ ಎಲ್ಲ ಮುಗಿಸ್ಕೊಂಡೆ. ಎದ್ದ ತಕ್ಷಣ ಜುಟ್ಟು ಹಾಕಿದ್ದೀನಿ. ಅವಳು ಹೇರ್ಸ್ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಫುಲ್ಲಿ ಸಿಲ್ಕ್ ಇದೆ. ಮತ್ತು ತಲೆ ಸ್ನಾನ ಮಾಡಿಸೋಕಂತೂ ಹೀರೋಯಿನ್ ಥರ ಕಾಣಿಸ್ತಿರ್ತಾಳೆ. ಅದಕ್ಕೆ ಕರೆದು ಮಿಂಚು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ನೋಡು ಹಂಗೆ ಹಿಂಗೆ ಅಂತೇಳಿ ನೈಸ್ ಮಾಡ್ತಾ ಇದ್ದೀನಿ. ಇನ್ನು ಮಿಟ್ಟು ಮಧ್ಯಾಹ್ನನೇ ಬಂದಿದ್ದು, ಇನ್ನು ಚಿಟ್ಟಿನ ಕರ್ಕೊಂಬರ್ಬೇಕು. ಸೊ ಚಿಟ್ಟಿ ಒಬ್ಬನು ಬಾಕಿ. ನಾನಿನ್ನು ವರ್ಕ್ ಎಲ್ಲ ಮುಗಿಸ್ಕೊಳ್ಳೋದ್ರೊಳಗಡೆ ನಮ್ಮ ಜಯಂತ್ ಕೂಡ ಬಂದಿರ್ತಾರೆ. ಸೊ ಬಂದಿದ್ದಾರೆ ಆಲ್ರೆಡಿ. ನಾನಿನ್ನು ಫುಲ್ ಹ್ಯಾಪಿಯಾಗಿ ಮಿಂಚಕ್ಕನ ಜೊತೆ ಆಟಾಡ್ತಿದ್ದೀನಿ. ಯಾಕಂದರೆ ಎಲ್ಲ ಕೆಲಸ ಮುಗಿದಲ್ಲ, ಕೆಲಸ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಹೇಳಿ ಒಂದು ಖುಷಿ ಇರುತ್ತೆ. ಸೊ ಮಕ್ಕಳ ಜೊತೆ ಒಂದು ಆಟಾಡೋದು ಕೂಡ ಒಂದು ಸ್ವಲ್ಪ ಸ್ಟ್ರೆಸ್ ರಿಲೀಫ್ ಆಗುವಂಥದ್ದು. ಅದರಲ್ಲೂ ನಮ್ಮ ಮಿಂಚಕ್ಕನ ಮಸ್ತ್ ಆಟ ಆಡ್ತಾಳೆ ಫ್ರೆಂಡ್ಸ್. ಅವಳಿಗೆ ಏನು ನಾವು ಆಟಾಡೋದಕ್ಕೆ ಅಮ್ಮ ನಮ್ಮ ಪಾಡಿ ನಾವು ಬಿಟ್ಬಿಡು, ಕೆಲಸ ಇದೆ, ಹೋಗಿ ನಿನ್ನ ಪಾಡಿ ನೀನು ಆಟಾಡ್ಕೊ ಅಂತ ಹೇಳಿ ಕೈ ಬಿಡ್ತೀವಿ. ಇಲ್ಲಾಂದರೆ ಅಷ್ಟು ಆಟ ಆಡಿಸ್ತಾಳೆ ನಮ್ಮನ್ನು. ಮಿಂಚು ಐ ಆಮ್ ಮಿಂಚು. ಅವ ಎಂದು
ಇದು ನೋಡಿ ಸಣ್ಣವಳು ಮುಂದೆ ಆಟ ಆಡಿದ್ರೆ ಇವಳು ಹಿಂದ್ಗಡೆ ಆಟ ಆಡ್ತಾಳೆ ದೊಡ್ಡವಳು. ಒಟ್ನಲ್ಲಿ ನನ್ನನ್ನು ಹಿಡ್ಕೊಂಡೆ ಆಟ ಆಡೋದು. ಇವರು ಎಲ್ಲ ಆಟಗಳು ಕೂಡ ನನ್ನ ಜೊತೆನೆ. ನಮ್ಮ ಮಿಟಕಂಗೆ ನನ್ನ ಕೂದಲು ತುಂಬ ಇಷ್ಟ. ನನ್ನ ಎದುರು ಹೇರ್ ಸ್ಟೈಲ್ ಮಾಡ್ತಾ ಇದ್ರೆ ಸಾಕು, ಅಮ್ಮ ಹಿಂಗೆ ಕಾಣಿಸ್ತೀಯ ನೀನು, ಹಿಂಗೆ ಬಿಟ್ಕೋ, ಹಿಂಗೆ ಚೆನ್ನಾಗಿ ಕಾಣಿಸ್ತೀಯ, ಹಂಗೆ ಚೆನ್ನಾಗಿ ಕಾಣಿಸ್ತೀಯ ಅಂತ ಹೇಳ್ತಾಳೆ ಫ್ರೆಂಡ್ಸ್. ಅವಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಒಬ್ಬ ಇವರು ನಮ್ಮ ಮಕ್ಕಳಾಗಿ ನಮ್ಮನ್ನೇ ಡಿಸೈನ್ ಮಾಡ್ತಾರಲ್ಲ ಅಂತೇಳಿ. ಒಂದು ಸ್ವಲ್ಪ ಈ ಮಕ್ಕಳ ಜೊತೆ ಆಟ ಆಡೋದೇನಿದೆ ಇದನ್ನು ಮಸ್ತ್ ಎಂಜಾಯ್ ಮಾಡ್ತೀನಿ ನಾನು. ಸೊ ಚೆನ್ನಾಗಿರುತ್ತೆ ಅವಾಗ ಫೀಲಿಂಗ್. ಇವಾಗ ನೋಡಿ ಮತ್ತೆ ಲೂಸ್ ಹೇರ್ ಬಿಟ್ಕೊಂಡಿದ್ದೀನಿ, ಅಮ್ಮ ಇದನ್ನ ಹಾಕೋ ನೀನು ಚೆನ್ನಾಗಿ ಕಾಣಿಸ್ತೀಯ ಅಂತ ಬಂದು ಕೊಡ್ತಾ ಇದ್ದಾಳೆ. ಹಿಂಗಿರುತ್ತೆ ನಮ್ಮ ಆಟಗಳೆಲ್ಲ. ಇನ್ನು ಚಿಟಿ ಬಂದ ಫ್ರೆಂಡ್ಸ್, ಚಿಟಿ ಬಂದು ಫಸ್ಟ್ ಬಂದು ಅವರಪ್ಪ ಅಂಬ್ಲಿ ಮಾಡಿ ಉಳಿದಿದ್ರೆ ಅಂತ ಗೊತ್ತಾಗ್ಬಿಟ್ರೆ ಸಾಕು, ಅವನಿಗೆ ಹಾಕೊಂಡು ಕುಡಿತಾ ಇರ್ತಾನೆ, ಬಾರ್ಲಿ ಕುಡಿತಾ ಇದ್ದಾನೆ. ನಾನು ಸ್ವಲ್ಪ ಬಾರ್ಲಿನ ಕುಡಿಯಲ್ಲ. ಇನ್ನು ನವಣೆ ಕುಡಿದ್ರೆ ಅದು ಒಂದು ಸ್ವಲ್ಪ ಅದನ್ನು ಕೂಡ ನೀಟಾಗಿ ಹೋಗಲ್ಲ, ನನಗೆ ಕೆಮ್ಮು ಬಂದುಬಿಡುತ್ತೆ, ನೆತ್ತಿಗತ್ತತ್ತೆ ಅಂತೇಳಿ ರಾಗಿ ಒಂದು ಕುಡಿತೀನಿ. ಸೊ ರಾಗಿದ್ದು ಜಯಂತ್ ಒಂದು ಗ್ಲಾಸ್ ಅಂಬ್ಲಿ ತಂದು ಕೊಟ್ಟಿದ್ದಾರೆ, ಅದಕ್ಕೆ ಮಾತಾಡ್ಕೊಂತ ಕುಡಿತಾ ಇದ್ದೀವಿ. ಅವನು ಯಾವ್ದು ಕುಡಿತಾ ಇದೆಯಾ ಅಂದಿದ್ದಕ್ಕೆ ಕನ್ಫ್ಯೂಷನ್ ಆಗಿದೆ ಫ್ರೆಂಡ್ಸ್. ಹಾಗಾಗಿ ನಾನು ಕೊಡಿ ಯಾವುದು ಟೇಸ್ಟ್ ಮಾಡ್ತೀನಿ ಅಂತ ಹೇಳಿ ನೋಡಿದ್ರೆ ಬಾರ್ಲಿ ಕುಡಿತಿದ್ದೀನಿ ಅಂತ ಹೇಳಿ ನವಣೆ ಕುಡಿತಾ ಇದೆ ಫ್ರೆಂಡ್ಸ್. ಸೊ ಇನ್ನು ಇವತ್ತಿಂದು ಈ ಥರ ಇತ್ತು ಕಂಪ್ಲೀಟಾಗಿ ನನ್ನ ಒಂದು ರೋಟೀನ್ ಮತ್ತು ನನ್ನ ಒಂದು ಥಾಟ್ಸ್. ಸೊ ಅಡುಗೆ ಹೆಂಗೂ ಇತ್ತು, ಅಡುಗೆ ಮಾಡಿಟ್ಟಿದ್ನಲ್ಲ, ಸಾಂಬಾರೆಲ್ಲ ರಸಮ್ ರೀತಿಯಾಗಿ ಮಾಡ್ಕೊಂಡಿದ್ದೆ. ಸೊ ಹಂಗಾಗಿ ಮತ್ತೆ ಉಳಿದಿರೋಂಥ ಕೆಲಸಗಳು, Q&A ಬೇರೆ ಹಾಕ್ಬಿಟ್ಟಿದೆ ಇನ್ಸ್ಟಾಗ್ರಾಮಲ್ಲಿ. ಓ ಮೈ ಗಾಡ್ ಮಸ್ತ್ ಇತ್ತು ಈವ್ನಿಂಗ್ ಇವತ್ತು, Q&A ಮುಳುಗೋಯ್ತು. ಸೊ ಇನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೆಂಗೆ ಆಟ ಆಡ್ತಾರೆ ನೋಡಿ ಇವರು ಅಂತ ಹೇಳಿ. ಎಲ್ಲ ತುಂಟು ತರಲೆಗಳು ಸ್ಟಾರ್ಟ್ ಆಗೋದು ಎಲ್ಲಿಂದ ಹೇಳಿ, ಇಲ್ಲಿಂದ. ಈ 3ನೇ ದಿನ ಇದೆಲ್ಲ ನಮ್ಮ ಮರಿ. ಸೊ ಇವಳಿಂದನೇ ಎಲ್ಲ ಸ್ಟಾರ್ಟ್ ಆಗೋದು. ಅಷ್ಟು ತರಲೆ ತೀಟೆ ಎಲ್ಲ ಮಾಡ್ತಿರ್ತಾಳೆ. ಇವಾಗ ನೋಡಿ ಹೆಂಗೆ ಆಟ ಆಡ್ತಾರೆ ಅವರು. 3 ಮಿಟ್ಟು 1 2 3 ಅಂತೀನಿ, ಒಂದೇ ಸರಿ ತೆಗಿಬೇಕು, ಓಕೆನಾ? 1 2 3. ಮತ್ತೆ 1 2 3. ಇನ್ನು ಪ್ರತಿದಿನ ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಮೆಡಿಟೇಷನ್ ಮಾಡುವಂಥ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಚಿಟ್ಟಿ ಮಿಟ್ಟಿ ಇಬ್ರು. ಬಟ್ ಇವಳಿದಾಳಲ್ಲ ಮೆಡಿಟೇಷನ್ ಹಾಳು ಮಾಡುವಂಥ ಅಭ್ಯಾಸ ಮಾಡ್ಕೊಂಡಿದ್ದಾಳೆ. ಅವ್ರ ಅಕ್ಕ ಓಮ್ ಅಂತ ಅನ್ಕೊಂಡು ಕೂತ್ಕೊಂಡಿದ್ದಾಳೆ. ಅದಕ್ಕೆ ಇವಳು ಹೆಂಗೆ ಕೂತ್ಕೊಂಡಿದ್ದಾಳೆ ನೋಡಿ, ಆ ಕುತ್ಕೊಂತಾಳೆ ಒಂದೆರಡು ನಿಮಿಷ, ಒಂದೆರಡು ಸರಿ ಓಮ್ ಅಂತಾಳೆ. ಅದಾಗಿದ ತಕ್ಷಣ ಅವಳಿಗೆ ಏನು ಕ್ರೇಜ್ ಬರುತ್ತೋ ಗೊತ್ತಿಲ್ಲ, ಎದ್ದು ಓಡಿ ಕಿರ್ಚ್ಕೊಂಡ್ ಬಂದ್ಬಿಡ್ತಾಳೆ. ಅಲ್ಲಿಗೆ ಮೆಡಿಟೇಷನ್ ಎಲ್ಲ ಗಾನ್ ಕೇಸ್. ಫ್ರೆಂಡ್ಸ್ ಇವತ್ತಿನ ಲಾಗ್ ಹೀಗಿತ್ತು. ಆ್ಯಂಡ್ ನಿಮ್ಗೆಲ್ರಿಗೂ ಈ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಇನ್ನೂರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವ್ಲಾಗ್ ಮಾತ್ರ ಅಮೇಸಿಂಗ್ ಆಗಿದೆ. ಸೊ ಕೀಪ್ ವಾಚಿಂಗ್, ಮಿಸ್ ಮಾಡ್ಕೋಬೇಡಿ ನೋಡೋದನ್ನ. ಹಾಗೆ ಮತ್ತೆ ಸಿಗ್ತೀನಿ ಅಲ್ಲಿ. ಬಾಯ್, ಥ್ಯಾಂಕ್ ಯು.